श्रीमदानन्दतीर्थभगवत्पादाचार्येभ्यो नमः। हरिः ओं। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। यैरहं शुकवत् सम्यक् शिक्षितोऽस्मि कृपालुभिः श्रीमद्विश्वेशतीर्थार्यान् वन्दे विद्यागुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओं। ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ವಿಷ್ಣು ಪುರಾಣದ ಪೂರ್ವ ಭಾಗದ ಪ್ರಥಮಾಂಶವನ್ನು ನಿನ್ನೆ ನಾವು ಉಪಸಂಹಾರ ಮಾಡಿದ್ದೇವೆ. ಮುಂದೆ ದ್ವಿತೀಯಾಂಶದಲ್ಲಿ ಪ್ರಥಮ ಅಧ್ಯಾಯವನ್ನು ನಿರೂಪಣೆ ಮಾಡುತ್ತಾ ಇದ್ದಾರೆ ಮೈತ್ರೇಯರಿಗೆ ಪರಾಶರ ಋಷಿಗಳು. ಭಗವನ್ ಸಮ್ಯಗಾಖ್ಯಾತಂ ಮಮ ಏತದಖಿಲಂ ತ್ವಯ ಜಗತಃ ಸರ್ಗ ಸಂಬಂಧಿ ಯತ್ಪೃಷ್ಟೋಸಿ ಗುರೋ ಸಮಯ. ಮೈತ್ರೇಯರು ಪರಾಶರಿಗೆ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಹಿಂದೆ ನೀವು ಪ್ರಾಣಿಗಳ ಉತ್ಪತ್ತಿ, ವಿನಾಶ, ಆ ಗಮನ ಆಗಮನಗಳು, ವಿದ್ಯಾ ಈ 6 ವಿಷಯಗಳ ಜ್ಞಾನವನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಈ ಜಗತ್ತು ಹೇಗೆ ಸೃಷ್ಟವಾಯಿತು ಇದೆಲ್ಲದರ ವಿಚಾರವನ್ನು ಹೇಳಿದ್ದೀರಿ. ಇದೆಲ್ಲ ಪ್ರಥಮಾಂಶದಲ್ಲಾಯಿತು. ಮುಂದೆ ಉಳಿದಿರತಕ್ಕಂಥ ವಿಚಾರವನ್ನು ನಿಮ್ಮಿಂದ ತಿಳಿಯೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಪರಾಶರ ಋಷಿಗಳು. ಸ್ವಯಂಭುವ ಮನುವಿನ ಮಕ್ಕಳಾಗಿರತಕ್ಕಂಥ ಪ್ರಿಯವ್ರತ ರಾಜ ಮತ್ತು ಉತ್ತಾನಪಾದ ಅಂತ. ಹಿಂದೆ ಆ ಉತ್ತಾನಪಾದ ರಾಜನ ಮಗನಾಗಿರತಕ್ಕಂಥ ಧ್ರುವರಾಜರ ಚರಿತ್ರೆಯನ್ನು ಹೇಳಿದ್ದಾರೆ. ಆದರೆ ಆ ಪ್ರಿಯವ್ರತನ ಒಂದು ವರ್ತಮಾನವನ್ನು ಹೇಳಿರಲಿಲ್ಲ. ಆ ಸಂತತಿಯನ್ನು ಈಗ ಹೇಳ್ತೇವೆ ಅಂತ ಉದ್ಯುಕ್ತರಾಗ್ತಾ ಇದ್ದಾರೆ ಪರಾಶರ ಋಷಿಗಳು. ಪ್ರಿಯವ್ರತ ರಾಜ ತಾನು ಕರ್ದಮ ಪ್ರಜಾಪತಿಗಳ ಔರಸ ಪುತ್ರಿಯಾಗಿರತಕ್ಕಂತಹ ಕನ್ಯೆ ಎಂಬುವಳನ್ನು ವಿವಾಹ ಮಾಡಿಕೊಂಡು ಅವಳಲ್ಲಿ ಸಮ್ರಾಟ್ ಮತ್ತು ಕುಕ್ಷಿ ಅನ್ನುವಂತಹ 2 ಹೆಣ್ಣು ಮಕ್ಕಳನ್ನು ಪಡಿತಾರೆ. ಹಾಗೆ 10 ಗಂಡು ಮಕ್ಕಳನ್ನು ಪಡಿತಾರೆ ಆ ಪ್ರಜಾಪತಿಗಳು. ಮುಂದೆ ಆ ಪ್ರಿಯವ್ರತನ ಮಕ್ಕಳು ಅಂದ ಮೇಲೆ ಕೇಳಬೇಕೆ, ಒಳ್ಳೆ ಬುದ್ಧಿವಂತರು, ಎಲ್ಲ ವಿನಯವಂತರು, ಭಗವಂತನಿಗೆ ಪ್ರೀತಿಪಾತ್ರರಾಗಿರ್ತಕ್ಕಂಥವರು, ಪ್ರಿಯವ್ರತರಾಜನ ಹೆಸರನ್ನು ಹೇಳ್ತಕ್ಕಂಥವರು ಮಹಾಪುಣ್ಯವಂತರು ಅಂತಿದ್ದಾರೆ. ಹೀಗೆ 10 ಜನ ಗಂಡು ಮಕ್ಕಳು ಅಗ್ನಿಧ್ರ, ಅಗ್ನಿಬಾಹು, ವಪುಷ್ಮಂತ, ದ್ಯುತಿಮಂತ, ಮೇಧಾತಿಥಿ, ಭವ್ಯ, ಸವನ, ಪುತ್ರ, ಜ್ಯೋತಿಷ್ಮಂತ ಅಂತ ಹೀಗೆ 10 ಜನ ಮಕ್ಕಳು ಪ್ರಿಯವ್ರತರಾಜನದ್ದು. ನಾವು ಅನ್ಬೋದು, ಸುಮ್ಮನೆ ಈ ಹೆಸರನ್ನು ಹೇಳ್ಕೊಂಡು ಹೋಗ್ತಿರಲ್ಲ, ಇದರಿಂದ ಏನು ಪ್ರಯೋಜನ ಅನ್ನಬೇಡ್ರಿ. ಮಹಾಪುಣ್ಯಾತ್ಮರು ಅವ್ರ ಹೆಸರು ಕೇಳಿದ್ರೆ ನಮ್ಮ ಪಾಪಗಳೆಲ್ಲ ಹೋಗ್ತವೆ. ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಭ್ರೂಣ ಹತ್ಯೆ ದೋಷಗಳೆಲ್ಲ ಪರಿಹೃತವಾಗುತ್ತೆ. ಇದೆಲ್ಲ ಹರಿವಂಶ, ಪರಮಾತ್ಮನ ವಂಶದಲ್ಲಿ ಬಂದಂತಹ ಪುಣ್ಯಾತ್ಮರು. ಹಿಂದೆ ಮಾಡಿರ್ತಕ್ಕಂತಹ ದೋಷಗಳೆಲ್ಲ ಪರಿಹೃತವಾದರೆ ವಂಶವೃದ್ಧಿ ಆಗತ್ತೆ. ಆ ಕಾರಣಕ್ಕೆ ಇಂತಹ ಪುಣ್ಯಾತ್ಮನ ಚರಿತ್ರೆಯನ್ನು ಅವರ ಹೆಸರು ಹೇಳಿದ್ರೆ ನಮ್ಮ ಪಾಪಗಳು ನಾಶ ಹೊಂದುತ್ತೆ ಅನ್ನೋ ಅನುಸಂಧಾನ ಇಟ್ಟುಕೊಂಡು ಈ ಎಲ್ಲ ಪುರಾಣಗಳನ್ನು ಶ್ರವಣ ಮಾಡಬೇಕು ಅನ್ನೋದು ತಾತ್ಪರ್ಯ. ಹೀಗೆ ಅನ್ವರ್ಥವಾದಂತಹ ಹೆಸರು ಸತ್ಯ ಅಂತ ಒಬ್ಬ ಮಗ. ಇವರೆಲ್ಲ ಹುಟ್ಟಿದ್ದಾರೆ, ವೀರ್ಯವಂತರು, ಬಲವಂತರಾಗಿದ್ದಾರೆ, ಅತ್ಯಂತ ಪ್ರಸಿದ್ಧರಾಗಿದ್ದಾರೆ. ಅವರಲ್ಲಿ 3 ಜನ ಯೋಗಾಭ್ಯಾಸದಲ್ಲಿ ಆಸಕ್ತಿ ಉಳ್ಳವರು. ಯಾರವರು ಅಂದರೆ ಮೇಧ,
ಅಗ್ನಿಬಾಹು ಮತ್ತು ಪುತ್ರ ಅಂತ 10 ಜನ ಮಕ್ಕಳಲ್ಲಿ 3 ಜನಕ್ಕೆ ಯೋಗಾಭ್ಯಾಸದಲ್ಲಿ ಬಹಳ ಆಸಕ್ತಿ ಅವರಿಗೆ. ಮೇಧ, ಅಗ್ನಿಬಾಹು ಮತ್ತು ಪುತ್ರ ಅಂಥೇಳಿ ಹೀಗೆ ಹೇಳ್ತಾ ಇದ್ದಾರೆ. ಆ ಮಹಾನುಭಾವರು ಶಾಸ್ತ್ರೋಕ್ತ ರೀತಿಯಲ್ಲಿ ವಿಹಿತ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಈ ನಶ್ವರವಾದಂತಹ ಸ್ವರ್ಗಾದಿಗಳನ್ನು ಅಪೇಕ್ಷೆ ಪಡಲೇ ಇಲ್ಲ. ಉತ್ತಮವಾದಂತಹ ಆ ಮೋಕ್ಷವನ್ನೇ ಅಪೇಕ್ಷೆ ಪಡ್ತಾ ಇದ್ದಾರೆ ಈ 3 ಜನರು. ಅದಾದ ಮೇಲೆ ಇನ್ನು ಉಳಿದಂತಹ 7 ಜನ ಮಕ್ಕಳಿಗೆ ಆ ಪ್ರಿಯವ್ರತ ರಾಜ 7 ದ್ವೀಪಗಳನ್ನೇ ನೀಡಿದ. ಎಂಥ ತಂದೆ ನೋಡಿ. ಅದಕ್ಕೆ ಶಾಸ್ತ್ರಕಾರರು ನಮಗೆಲ್ಲ ಎಚ್ಚರಿಸ್ತಾರೆ, ಒಳ್ಳೆ ಮಕ್ಕಳನ್ನು ಪಡಿಬೇಕು. ಹೌದು, ನಾವು ಮಕ್ಕಳನ್ನು ಪಡೆದ ಮೇಲೆ ಮಕ್ಕಳಿಗೆ ಆಸ್ತಿ ಮಾಡಿಡ್ತೇವೆ. ಸಾಮಾನ್ಯ ಕ್ರಮ ಇದು ಲೋಕದಲ್ಲಿ, ಮಕ್ಕಳಿಗೆ ಆಸ್ತಿ ಮಾಡಿಡೋದು ಅಂಥೇಳಿ ಶಾಸ್ತ್ರಕಾರರು ನಮ್ಮನ್ನು ಎಚ್ಚರಿಸ್ತಾರೆ. ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡಿರಿ ಅಂತ. ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಏನಾಗುತ್ತೆ? ಆಸ್ತಿ ಅವರು ತಗೋತಾರೆ, ನಮ್ಮನ್ನು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಹಾಕ್ತಾರೆ. ಅದನ್ನೇ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿದ್ರೆ ಆಸ್ತಿನೂ ನಮ್ಮದಾಗತ್ತೆ, ಅವರೇ ಆಸ್ತಿ ಆಗುತ್ತಾರೆ, ಆಸ್ತಿನೂ ಉಳ್ಕೊಳ್ಳುತ್ತೆ ಅಂತ. ಆದ್ದರಿಂದ ಮಕ್ಕಳಿಗೆ ಆಸ್ತಿ ಮಾಡಬೇಕು ಅಂತ ಹೇಳಿಲ್ಲ ಶಾಸ್ತ್ರಕಾರರು, ಮಕ್ಕಳನ್ನೇ ಆಸ್ತಿ ಮಾಡಿರಿ ಅಂತ. ಅಂದರೆ ಅವರು ದೈವಜ್ಞರಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅವರನ್ನು ನಡೆಸಿದರೆ ಆ ಮಕ್ಕಳು ನಮ್ಮವರಾಗ್ತಾರೆ, ಆಸ್ತಿನೂ ನಮ್ಮದಾಗತ್ತೆ. ಅದೇ ದೊಡ್ಡ ಆಸ್ತಿ ಅಂತ ಶಾಸ್ತ್ರಕಾರರು ನಮ್ಮನ್ನು ಎಚ್ಚರಿಸಿಕೊಡ್ತಾ ಇದ್ದಾರೆ. ಹೀಗೆ ಪ್ರಾಚೀನರ ಒಂದು ಕ್ರಮ ನಾವು ಗಮನಿಸಿದಾಗ ಜೀವನದಲ್ಲಿ ದುಃಖಾದಿಗಳಿರೋದಿಲ್ಲ. ಆ 7 ದ್ವೀಪಗಳನ್ನೇ ಕೊಟ್ಟಿದ್ದಾನೆ ಪ್ರಿಯವ್ರತ ರಾಜ ತನ್ನ 7 ಜನ ಮಕ್ಕಳಿಗೆ. ಯಾರ್ಯಾರಿಗೆ ಏನೇನು ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಅಗ್ನಿಧ್ರ ಅನ್ನೋವನಿಗೆ ಜಂಬೂದ್ವೀಪವನ್ನು ಕೊಟ್ಟ, ಮೇಧಾತಿಥಿ ಅನ್ನೋವನಿಗೆ ಪ್ಲಕ್ಷದ್ವೀಪವನ್ನು ಕೊಟ್ಟ, ಇನ್ನು ಶಾಲ್ಮಲ ದ್ವೀಪದಲ್ಲಿ ವಪುಷ್ಮಂತನನ್ನು ನಿಯೋಜನೆ ಮಾಡಿದ, ಕುಶದ್ವೀಪದಲ್ಲಿ ಜ್ಯೋತಿಷ್ಮಂತನನ್ನು, ಇನ್ನು ಕ್ರೌಂಚ ದ್ವೀಪದಲ್ಲಿ ದ್ಯುತಿಮಂತ, ಇನ್ನು ಭವ್ಯ ಅನ್ನೋನನ್ನು ಶಾಖದ್ವೀಪಕ್ಕೆ ಅಧಿಪತಿಯನ್ನಾಗಿ ಮಾಡಿದ್ದಾನೆ, ಸವನ ಅನ್ನೋನನ್ನು ಪುಷ್ಕರ ದ್ವೀಪಕ್ಕೆ ಅಧಿಪತಿಯನ್ನಾಗಿ ಮಾಡಿದ. ಒಟ್ಟು 7 ಜನ ಮಕ್ಕಳನ್ನು 7 ದ್ವೀಪಗಳ ಅಧಿಪತಿಯನ್ನಾಗಿ ಮಾಡಿದ್ದಾರೆ. ಹಾಗಾದರೆ ಆಯಾಯ ದ್ವೀಪಗಳಿಗೆ ಯಾರು ಅಧಿಪತಿ ಅಂತ ವಿಚಾರ ಬಂತು ಅಂದರೆ ಇಲ್ಲಿದೆ ಉತ್ತರ. ಅಗ್ನಿಧ್ರ ಅನ್ನೋದನ್ನು ಜಂಬೂದ್ವೀಪಕ್ಕೆ, ಮೇಧಾತಿಥಿಯನ್ನು ಪ್ಲಕ್ಷದ್ವೀಪಕ್ಕೆ, ಶಾಲ್ಮಲ ದ್ವೀಪದಲ್ಲಿ ವಪುಷ್ಮಂತನನ್ನು, ಕುಶದ್ವೀಪದಲ್ಲಿ ಜ್ಯೋತಿಷ್ಮಂತನನ್ನು, ಕ್ರೌಂಚ ದ್ವೀಪದಲ್ಲಿ ದ್ಯುತಿಮಂತ, ಭವ್ಯನನ್ನು ಶಾಖದ್ವೀಪಕ್ಕೆ, ಇನ್ನು ಸವನ ಅನ್ನೋನ್ನ ಪುಷ್ಕರ ದ್ವೀಪಕ್ಕೆ ಅಧಿಪತಿಯನ್ನಾಗಿ ಮಾಡಿದ್ದಾನೆ. ಆ ಅಗ್ನಿಧ್ರ ಅಂದವನಿಗೆ ನಾಭಿರಾಜ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯ, ಇನ್ನು ಹಿರಣ್ವಂತ ಇವರೆಲ್ಲ ಮಕ್ಕಳಾಗಿ ಹುಟ್ಟುತ್ತಾ ಇದ್ದಾರೆ. 9 ಮಂದಿ ಮಕ್ಕಳನ್ನು ಪಡೆದಿದ್ದಾರೆ. ಇವರೆಲ್ಲ ಭೃಗುರುಹರ್ಷಿಗಳಿಗೆ ಮೊದಲಾಗಿರತಕ್ಕಂಥ ಪ್ರಜಾಪತಿಗಳ ಸಮಾನರು ಅಂತ ಹೇಳ್ತಾ ಇದ್ದಾರೆ ವಿಷ್ಣು ಪುರಾಣದಲ್ಲಿ. ಯಾರ್ಯಾರು? ಈ ನಾಭಿರಾಜ, ಕಿಂಪುರುಷ, ಹರಿವರ್ಷ, ಇಲಾವೃತ ಎಲ್ಲ ಇದ್ದಾರಲ್ಲ, ಈ 9 ಜನ ಮಕ್ಕಳನ್ನು ಅಗ್ನಿಧ್ರ ಅನ್ನೋನು ಪಡೆದುಕೊಳ್ತಾನೆ. ಪಡೆದುಕೊಂಡು ಅವರೆಲ್ಲ ಎಷ್ಟು ಮಹಿಮಾವಂತರು ಅಂದರೆ ಪ್ರಜಾಪತಿಗಳಿಗೆ ಸಮನಾಗಿರತಕ್ಕಂತಹ ಒಂದು ಸಾಮರ್ಥ್ಯವುಳ್ಳವರು ಅಂತಿದ್ದಾರೆ. ಜಂಬೂದ್ವೀಪದಂತಹ ಆ ದ್ವೀಪಕ್ಕೆ ಅಧಿಪತಿಯನ್ನಾಗಿ ಮಾಡಿದ ಮೇಲೆ ಆ ಜಂಬೂದ್ವೀಪ ಅಂತ ಯಾಕೆ ಅದಕ್ಕೆ ಹೆಸರು ಬಂತು ಅನ್ನೋದರ ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ಅದರ ಹೆಸರಿಗೂ ಅದಕ್ಕೂ ಬಹಳ ಸಂಬಂಧ ಇರುತ್ತೆ. ಶಾಸ್ತ್ರಕಾರರು ಹೇಳುವಾಗ ಕೆಲವರು ಹೆಸರಿಟ್ಕೊಂಡಿರ್ತಾರೆ, ಅವ್ರಿಗೂ ಅವ್ರ ಹೆಸರಿಗೂ ಸಂಬಂಧವೇ ಇರೋದಿಲ್ಲ. ಹಾಗಿರೋದಿಲ್ಲ ಪ್ರಾಚೀನರ ಹೆಸರು. ಯಾವುದೇ ಒಂದನ್ನು ಹೇಳ್ತಾರೆ ಅಂದರೆ ಅದರಲ್ಲಿ ಆ ಹೆಸರಿಗೂ ಆ ಒಂದು ವಸ್ತುಗೂ ಬಹಳ ಒಂದು ಸಾಂಗತ್ಯ ಇರುತ್ತೆ ಅಂತ ಹೇಳಿದ್ದಾರೆ. ಹೀಗೆ ಅಗ್ನಿಧ್ರ ತಾನು ಅನೇಕ ವರ್ಷಗಳ ಕಾಲ ಈ ಜಂಬೂದ್ವೀಪಕ್ಕೆ ಅಧಿಪತಿಯಾಗಿದ್ದಾನೆ ಅಂತ ಮಾಡಿದ ಮೇಲೆ ತಾನು ತಪಸ್ಸಿನ ಆಚರಣೆ ಮಾಡಬೇಕು ಅಂತ ಮಹಾಪುಣ್ಯಕ್ಷೇತ್ರವಾಗಿರತಕ್ಕಂತಹ ಆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಬಂದು ತಪಸ್ಸಿನ ಆಚರಣೆ ಮಾಡಿ ಉತ್ತಮ ಲೋಕವನ್ನು ಹೊಂದುತ್ತಾ ಇದ್ದಾನೆ. ಈ ಜಂಬೂದ್ವೀಪ ಅಂತೇನಿದೆ, ಇಲ್ಲಿ ಬರ್ತಕ್ಕಂಥವ್ರಿಗೆ ದುಃಖಗಳಿರೋದಿಲ್ಲ ಅಂತಾರೆ. ಮುಪ್ಪು ಮತ್ತು ಅಕಾಲ ಮರಣ ಇದ್ಯಾವುದು ಬರೋದಿಲ್ಲ. ಇಲ್ಲಿ ಪುಣ್ಯ ಪಾಪ ಧರ್ಮಾಧರ್ಮಗಳಿಗೆ ಯಾವುದಕ್ಕೂ ಅವಕಾಶವೇ ಇಲ್ಲವಲ್ಲ. ಯಾಕೆ?
ಯಾವುದೇ ರೀತಿಯಲ್ಲಿ ಉತ್ತಮ ಅಧಮ ಅನ್ನುವಂತಹ ಮಧ್ಯಮ ಅನ್ನುವಂತಹ ಈ ತಾರತಮ್ಯಗಳಿರೋದಿಲ್ಲ. ಇಲ್ಲಿ ತಾವು ಭೋಗಸಿದ್ಧಿಯನ್ನು ಪಡಿಬೇಕು. ಪೂರ್ವಾರ್ಜಿತವಾಗಿರ್ತಕ್ಕಂತಹ ಪುಣ್ಯಕರ್ಮದ ಒಂದು ಫಲವಾಗಿ ಭೋಗಸಿದ್ಧಿಯನ್ನು ಪ್ರಚುರವಾಗಿ ಪಡಿತಕ್ಕಂಥ ಕ್ಷೇತ್ರ ಜಂಬೂದ್ವೀಪ ಅಂತಿದ್ದಾರೆ. ನಾವು ಜಂಬೂದ್ವೀಪದಲ್ಲೇ ಇದ್ದೇವಲ್ಲ ಆಚಾರ ಅಂದರೆ, ಹೌದು, ಈ ಜಂಬೂದ್ವೀಪಕ್ಕೋ ಜಂಬೂದ್ವೀಪದ ಒಂದು ಪ್ರಾಂತ್ಯದಲ್ಲಿ ಭರತ ವರ್ಷದಲ್ಲಿ ನಾವಿದ್ದೇವೆ, ಹೌದಷ್ಟೇ. ಆದರೆ ಆ ಜಂಬೂದ್ವೀಪ ಏನು ವರ್ಣನೆ ಮಾಡ್ತಾ ಇದ್ದಾರಲ್ಲ, ಆ ಜಂಬೂದ್ವೀಪದಲ್ಲಿ ಒಂದು ಪ್ರಾಂತ್ಯ ಭರತ ವರ್ಷ ಅಷ್ಟೇ. ಇದು ಮಹಾಪುಣ್ಯಭೂಮಿ, ಮುಂದೆ ಹೇಳ್ತಾರೆ ಅದರ ವಿಚಾರ. ಆದರೆ ಪ್ರಸ್ತುತ ಜಂಬೂದ್ವೀಪದಲ್ಲೇ ಇರತಕ್ಕಂತಹ ಆ ಪುಣ್ಯಜೀವರಾಶಿಗಳ ವಿಚಾರವನ್ನು ಹೇಳ್ತಾ ಇರತಕ್ಕಂಥದ್ದು. ಇಷ್ಟಾದ ಮೇಲೆ ಆ ಅಗ್ನಿಯಿದ್ರ ಅವನು ಉತ್ತಮ ಲೋಕವನ್ನು ಹೊಂದುತ್ತಾನೆ. ಅವನ ಮಗನಾಗಿರತಕ್ಕಂಥ ನಾಭಿ ಎನ್ನುವಂತಹ ರಾಜ, ನಾಭಿರಾಜನ ಕಥೆಯನ್ನು ನಾವು ಭಾಗವತದಲ್ಲೂ ಶ್ರವಣ ಮಾಡ್ತೇವೆ. ಆ ನಾಭಿರಾಜ ಮತ್ತು ಮೇರುದೇವಿಯಲ್ಲಿ ಸಾಕ್ಷಾತ್ ಋಷಭರೂಪಿ ಪರಮಾತ್ಮ ಅವತಾರ ಮಾಡ್ತಾನೆ. ನಾಭಿರಾಜ ಮತ್ತು ಮೇರುದೇವಿಯಲ್ಲಿ ಮಹಾ ತೇಜಸ್ವಿಯಾದಂತಹ ಸರ್ವಜ್ಞನಾಗಿರತಕ್ಕಂತಹ ಋಷಭರೂಪಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಆ ಋಷಭನಾಮಕ ಪರಮಾತ್ಮನಿಗೆ 100 ಜನ ಮಕ್ಕಳು. ಹಿರಿಯನಾಗಿರತಕ್ಕಂಥವನೇ ಭರತ. ಆದ್ದರಿಂದ ಸ್ವಧರ್ಮದಿಂದ ಆ ಋಷಭರಾಮಕ ಪರಮಾತ್ಮ ರಾಜ್ಯಾಧಿಪತ್ಯವನ್ನು ಮಾಡಿ ಅನೇಕ ಯಜ್ಞಗಳನ್ನು ಅನುಷ್ಠಾನ ಮಾಡಿದ್ದಾನೆ. ತನ್ನ ಮಗನಾಗಿರತಕ್ಕಂತಹ ಭರತನಿಗೆ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ತಾನು ತಪಸ್ಸನ್ನು ಆಚರಣೆ ಮಾಡೋದಕ್ಕೆ ಎಲ್ಲಿಗೆ ಬಂದಿದ್ದಾನೆ? ಪುಲಹ ಋಷಿಗಳ ಆಶ್ರಮ. ಅಂದರೆ ಈಗಿನ ಯಾವ ನೇಪಾಳ ಇದೆ, ಗಂಡಕಿ ನದಿಯ ತೀರ, ಅಲ್ಲಿ ಪುಲಹ ಋಷಿಗಳ ಆಶ್ರಮ, ಅಲ್ಲಿಗೆ ಋಷಭರೂಪಿ ಪರಮಾತ್ಮ ಬಂದಿದ್ದಾನೆ. ನಂತರ ಅದೇ ಕ್ಷೇತ್ರಕ್ಕೆ ಭರತ ಚಕ್ರವರ್ತಿಯೂ ಬರತಕ್ಕಂಥದ್ದು ತಪಸ್ಸಿಗೆ ಅಂತ ನಾವು ಕೇಳ್ತೇವೆ. ಇಷ್ಟಾದ ಮೇಲೆ ವಿದ್ಯುಕ್ತ ಕ್ರಮದಿಂದ ಯಾಗವನ್ನು ಆಚರಣೆ ಮಾಡಿದ್ದಾನೆ ಆ ಋಷಭದೇವ. ಶರೀರವನ್ನು ಪರಮಾತ್ಮ ಪರಿತ್ಯಾಗ ಮಾಡಿಕೊಂಡು ತನ್ನ ಮೂಲ ರೂಪವನ್ನು ಐದಿದ್ದಾನೆ ಅಂತ ಇಲ್ಲಿ ತಿಳಿಬೇಕು. ಇಷ್ಟಾದ ಮೇಲೆ ತಂದೆಯಾಗಿರತಕ್ಕಂಥ ಋಷಭದು ರೂಪಿ ಪರಮಾತ್ಮನನ್ನೇ ಅನುಸರಿಸಿಕೊಂಡು ಆ ಭರತರ ಚಕ್ರವರ್ತಿ ತಾನೂ ಕೂಡ ತನ್ನ ಮಕ್ಕಳಿಗೆ ಆ ರಾಜ್ಯಾಧಿಪತ್ಯವನ್ನು ವಹಿಸಿ ಧರ್ಮದಲ್ಲಿ ಶ್ರದ್ಧೆಯುಳ್ಳಂತಹ ಸುಮತಿ ಎಂಬಂತಹ ಆ ಮಗನಿಗೆ ರಾಜ್ಯಾಧಿಪತ್ಯವನ್ನು ಕೊಡ್ತಾ ಇದ್ದಾನೆ. ಭರತ ಚಕ್ರವರ್ತಿಯ ಮಗ ಸುಮತಿ ಅಂತ, ಅವನಿಗೆ ರಾಜ್ಯಲಕ್ಷ್ಮಿಯನ್ನು ವಹಿಸಿಕೊಟ್ಟು ತಾನು ಕೂಡ ಈ ಗಂಡಕಿ ನದಿಯ ಪುಲಹ ಋಷಿಗಳ ಆಶ್ರಮಕ್ಕೆ ಬಂದು ತಾನು ತಪಸ್ಸನ್ನು ಐದುತ್ತಾ ಇದ್ದಾನೆ ಅಂತ ತಿಳಿಬೇಕು. ಇಷ್ಟಾದ ಮೇಲೆ ಆ ಭರತರಾಜ ಈ ಒಂದು ವರ್ಷವನ್ನು ದೇಶವನ್ನು ಆಳಿದ್ರಿಂದ ಇದು ಭರತ ವರ್ಷ ಅಂತ ಪ್ರಸಿದ್ಧವಾಯಿತು ಅಂತ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಆ ಸುಮತಿಯ ಮಗ ಪ್ರತಿಹರ್ತ ಅಂತ ಖ್ಯಾತನಾಗ್ತಾನೆ. ಅವನ ಮಗ ಭವನ ಮಗ ಉದ್ಗೀತ ಅಂಥೇಳಿ ಪ್ರಸಿದ್ಧನಾಗ್ತಾನೆ. ಅವನ ಮಗ ಪ್ರಾಸ್ತಾವಿ, ಅವನಿಂದ ಪೃಥುವಿನಿಂದ ನಕ್ತನಿಂದ ಗಯನಿಂದ ನರ, ಹೀಗೆ ಅವನ ವಂಶಾವಳಿಯನ್ನು ಹೇಳಿ ಕಡೆಗೆ ವಿರಾಟ್ ಅನ್ನುವವನು ಅಲ್ಲಿ ಅವತಾರ ಮಾಡ್ತಾನೆ. ಇಷ್ಟೆಲ್ಲ ಮಕ್ಕಳನ್ನು ಪಡೀತಾ ಇದ್ದಾರೆ ಆ ವಂಶದವರು ಅಂತ ಹೇಳಿದ ಮೇಲೆ ಕೃತಯುಗದ, ತ್ರೇತಾಯುಗದ, ದ್ವಾಪರಯುಗದ, ಕಲಿಯುಗದ ಒಂದು ಆ ಪರಂಪರೆಯಿಂದ ಚತುರ್ಯುಗಗಳು ಹೇಗೆ ಅದು ಉಂಟಾಯಿತು, ಎಷ್ಟು ಕಾಲ ಉಂಟು, ಎಷ್ಟು ಪರಿಮಾಣ ಉಂಟು ಎಲ್ಲವನ್ನು ಹೇಳ್ತಾ ಇದ್ದಾರೆ. ಮನುಷ್ಯಮಾನದಿಂದ ಕೃತಯುಗಕ್ಕೆ 17,28,000 ವರ್ಷಗಳು. ಮನುಷ್ಯ ಕಾಲಮಾನದಿಂದ ಕೃತಯುಗದಕ್ಕೆ 17,28,000 ವರ್ಷಗಳು. ಇನ್ನು ತ್ರೇತಾಯುಗದಲ್ಲಿ 12,98,000 ವರ್ಷಗಳು. ಇನ್ನು ದ್ವಾಪರ ಯುಗದಲ್ಲಿ 8,66,000 ವರ್ಷಗಳು. ಕಲಿಯುಗದಲ್ಲಿ 4,36,000 ವರ್ಷಗಳು. ಇಷ್ಟು ಆ ಕಾಲಮಾನ ಅಂಥೇಳಿ ತಿಳಿಸಿಕೊಟ್ಟರು. ಇದಾದ ಮೇಲೆ ಮೈತ್ರೇಯರು ಪುನಃ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಭೂಮಂಡಲ ಎಲ್ಲ ಹೇಗೆ ರಚಿತವಾಯಿತು ಅದರ ವಿಚಾರವನ್ನು ಹೇಳ್ರಿ
ಅಂತ ತಿಳಿಸಿಕೊಟ್ಟಂತೆ 7 ದ್ವೀಪಗಳು ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ ಮತ್ತು ಪುಷ್ಕರ ಅಂತ. ಇದರಲ್ಲಿ ಜಂಬೂದ್ವೀಪ ಲವಣ ಸಮುದ್ರ, ಜಂಬೂದ್ವೀಪ ಅದು ಲವಣ. ಇನ್ನು ಇಕ್ಷು, ಸುರ, ಸರ್ಪಿ, ದಧಿ, ದುಗ್ಧ ಮತ್ತು ಜಲ ಅಂತ ಕ್ರಮವಾಗಿ ಈ 7 ದ್ವೀಪಗಳ ಒಂದು ಪರಿಮಾಣವನ್ನು ಅನುಸರಿಸಿಕೊಂಡು ಸುತ್ತಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸಮುದ್ರಗಳಿಂದ ಅದು ಆವೃತ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸಹಸ್ರ ಯೋಜನಗಳು ದೀರ್ಘವಾಗಿ ಹಬ್ಬಿರತಕ್ಕಂತಹ ಪರ್ವತಗಳು ಬೇರೆ. ಅದರ ವಿಸ್ತಾರವನ್ನೆಲ್ಲ ಹೇಳ್ತಾ ಜಂಬೂ ವೃಕ್ಷ, ಜಂಬೂದ್ವೀಪ ಅಂತ ಹೆಸರು ಬರಲಿಕ್ಕೆ ಕಾರಣವನ್ನು ಹೇಳ್ತಾರೆ. ಕೇಳಪ್ಪ ಮೈತ್ರೇಯ, ಜಂಬೂ ವೃಕ್ಷ ಏನಿದೆ ಈ ದ್ವೀಪದ ಹೆಸರಿಗೆ ಅದು ನಿಮಿತ್ತವಾಗಿದೆ ಅಂತಿದ್ದಾರೆ. ಜಂಬೂ ಅಂದರೆ ನೇರಳೆ. ಆ ನೇರಳೆ ಮರದ ಹಣ್ಣುಗಳು ಅದು ಗಜದ ಪ್ರಮಾಣ, ಗಜದಷ್ಟು ಚೆನ್ನಾಗಿ ಬೆಳೆದಿದೆ. ಅಲ್ಲಿ ಆ ನೇರಳೆ ಹಣ್ಣುಗಳ ರಸದಿಂದ ಪ್ರಸಿದ್ಧವಾಗಿರತಕ್ಕಂಥ ಜಂಬೂ ಅನ್ನುವಂತಹ ಒಂದು ನದಿ ಹರಿತಾ ಇರುತ್ತೆ. ನೇರಳೆ ಹಣ್ಣುಗಳು ಅದರ ರಸದಿಂದ ಪ್ರಸಿದ್ಧವಾಗಿರತಕ್ಕಂತಹ ಜಂಬೂ ಅಂತಂದರೆ ನೇರಳೆ ಹಣ್ಣು. ಆ ಜಂಬೂ ಅನ್ನುವಂತಹ ಹಣ್ಣುಗಳ ರಸದಿಂದನೇ ನದಿ ಅಲ್ಲಿ ಹರಿತಕ್ಕಂಥದ್ದು. ಇಲಾವೃತ ನಿವಾಸಿಗಳೇನಿದ್ದಾರೆ ಈ ನದಿಯ ರಸವನ್ನೇ ಕುಡಿತಕ್ಕಂಥವ್ರು. ಇಲಾವೃತದಲ್ಲಿರ್ತಕ್ಕಂಥವರು ಈ ಜಂಬೂ ಅನ್ನುವಂತಹ ನದಿಯ ಆ ರಸವನ್ನೇ ಕುಡಿದು ಜೀವಿಸ್ತಕ್ಕಂಥವ್ರು. ಅಲ್ಲಿರ್ತಕ್ಕಂತಹ ಜನರಲ್ಲಿ ನೋಡ್ರಿ ವಿಶೇಷ ಹೇಳ್ತಾರೆ, ಬೆವರು, ದುರ್ಗಂಧ, ಮುಪ್ಪು, ಇಂದ್ರಿಯ ವೈಕಲ್ಯ ಇದ್ಯಾವುದೂ ಆಗಲ್ಲ, ಶುದ್ಧ ಅಂತಃಕರಣವುಳ್ಳವರಾಗಿರ್ತಾರಂಥವ್ರು. ಏನು ಆಶ್ಚರ್ಯ ಅಂತಿದ್ದಾರೆ ಇವೆಲ್ಲ. ನ ಸ್ವೇದೋ ನ ಚ ದೌರ್ಗಂಧ್ಯಂ ನ ಜರಾ ನ ಇಂದ್ರಿಯ ಕ್ಷಯ ತತ್ಪಾನಾತ್ ಸ್ವಚ್ಛ ಮನಸಾಂ ಜನಾನಾಂ ತತ್ರ ಜಾಯತೆ. ಆದ್ದರಿಂದ ಅವರ ದೇಹದಲ್ಲಿ ಸ್ವೇದ, ಯಾವ ಬೆವರು, ದುರ್ಗಂಧ, ಮುಪ್ಪು, ಇಂದ್ರಿಯ ವೈಕಲ್ಯ ಇದ್ಯಾವುದೂ ಆಗಲ್ವಂತೆ, ಶುದ್ಧ ಅಂತಃಕರಣವರಾಗಿರ್ತಾರಂತೆ ಅವರೆಲ್ಲ. ಆ ಜಂಬೂ ನದಿಯ ದಡದ ಮಣ್ಣು, ಜಂಬೂ ನದಿಯ ಆ ದಡದ ಮಣ್ಣೇನಿದೆ ಅದರೊಟ್ಟಿಗೆ ಈ ನೇರಳೆ ರಸ ಇದೆಯಲ್ಲ ಅದು ಎರಡು ಸೇರ್ಕೊಳ್ಳುತ್ತಂತೆ. ಜಂಬೂ ನದಿಯ ಆ ನದಿಯ ದಡದ ಮಣ್ಣು ಅದರೊಟ್ಟಿಗೆ ಈ ನೇರಳೆ ರಸದ ಆ ಸ್ವಾದ ಎರಡೂ ಸೇರಿಕೊಂಡು ಗಾಳಿಯಿಂದ ಅದು ಒಣಗುತ್ತಂತೆ. ಒಣಗಿದ ಮೇಲೆ ಅದೇ ಜಾಂಬೂನದ ಅಂತಾಗೋದು. ಜಾಂಬೂನದ ಅಂದರೆ ಬಂಗಾರ ಅಂತ ಅರ್ಥ. ಬಂಗಾರ ಹುಟ್ಟೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಬಂಗಾರ ಹೇಗಾಗುತ್ತೆ ಅಂದರೆ ಆ ಜಂಬೂ ನದಿಯ ದಡದ ಮಣ್ಣು ಮತ್ತು ಈ ಜಂಬೂ ಆ ನದಿಯ ರಸ ಏನಿದೆ, ಹಣ್ಣಿನ ರಸ, ಆ ಎರಡೂ ಸೇರ್ಕೊಳ್ಳುತ್ತಂತೆ. ಅದೊಂದು ಗಟ್ಟಿಯಾದಾಗ ವಾಯುವಿನಿಂದ ಅದು ಚೆನ್ನಾಗಿ ಒಣಗಿದಾಗ ಅದೇ ಜಾಂಬೂನದ ಅಂತ, ಬಂಗಾರ ಅಂತ ಪ್ರಸಿದ್ಧವಾಗುತ್ತೆ. ಇದೇ ದೇವತೆಗಳೆಲ್ಲ ಚಿನ್ನವಾಗಿ ಆಭರಣಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸ್ವಾರಸ್ಯವಾಗಿರತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಜಾಂಬೂದನಾಖ್ಯಂ ಭವತಿ ಸುವರ್ಣಂ ಸಿದ್ಧಿಭೂಷಣಂ. ದೇವತೆಗಳಿಗೆಲ್ಲ ಇದೇ ಭೂಷಣವಾಗ್ತಕ್ಕಂಥದ್ದು, ಆಭರಣವಾಗ್ತಕ್ಕಂಥದ್ದು ಅಂತ ತಿಳಿಸಿಕೊಟ್ಟಿದ್ದಾರೆ. ಆ ಭಾರತಾದಿ 7 ವರ್ಷಗಳನ್ನು ಹೇಳಿ ಇನ್ನು ಉಳಿದಂತೆ 6 ದ್ವೀಪಗಳನ್ನು ತಿಳಿಸಿಕೊಡ್ತಾರೆ. ಗಂಗೆ ತ್ರಿವಿಕ್ರಮನ ಪಾದದಿಂದ ಹೊರಟು ಮುಂದೆ ಅದು ಚಂದ್ರಮಂಡಲವನ್ನು ಶುದ್ಧಿಗೊಳಿಸುತ್ತೆ. ಆಮೇಲೆ ಬ್ರಹ್ಮಪುರಿಯಲ್ಲಿ ಅದು ಧುಮುಕುತ್ತೆ. ಚತುರ್ದಿಕ್ಕುಗಳಲ್ಲಿ ಅದು ಹರಿಯುತ್ತೆ. ಅದಕ್ಕೆ ಗಂಗಾ ತ್ರಿಪಥಗಾಮಿನಿ ಅಂತ. ದೇವಲೋಕ, ಭೂಲೋಕ ಮತ್ತು ಪಾತಾಳ ಲೋಕ 3 ಲೋಕದಲ್ಲಿ ಹರಿತಕ್ಕಂಥವಳು ಗಂಗೆ. ಆದ್ದರಿಂದ ಅವಳಿಗೆ ತ್ರಿಪಥಗಾಮಿನಿ ಅಂತ ಹೆಸರು. ಆ ಗಂಗೆ ಚತುರ್ದಿಕ್ಕುಗಳಲ್ಲಿ ಸೀತಾ, ಅಲಕನಂದ, ಚಕ್ಷು, ಭದ್ರ ಅಂತ 4 ಭಾಗವಾಗಿ ಹರಿತಾಳು. ಗಂಗೆ ಹರಿತಕ್ಕಂಥದ್ದು 4 ಭಾಗವಾಗಿ ಏನಂತೆ ವಿಷ್ಣು ಪುರಾಣ. ಹೇಗೆ? ಸೀತಾ ಅನ್ನುವ ಹೆಸರಿನಿಂದ, ಅಲಕನಂದ ಇದಂತೂ ಪ್ರಸಿದ್ಧ, ಚಕ್ಷು ಅಂತ, ಭದ್ರ ಅಂತ. ಹೀಗೆ ಸಾ ತತ್ರ ಪತಿತಾ ಚತುರ್ಧಾ ದಿಕ್ಷು ಪ್ರತಿಪದ್ಯತೆ. ಸೀತಾ ಚ ಅಲಕನಂದ ಚ ಚಕ್ಷುರ್ಭದ್ರಾ ಚ ವೈಕ್ರಮಾತ್. ಈ ಕ್ರಮದಿಂದ ಹರಿತಾ ಬಂತು. ಈ ಸೀತಾ ನದಿ ಎಲ್ಲಿ ಹರಿಯುತ್ತೆ ಅಂದರೆ ಪೂರ್ವ ಪರ್ವತದ ಪೂರ್ವ ದಿಕ್ಕಿನಲ್ಲಿ ಅದು
ಅಂತರಿಕ್ಷದಲ್ಲಿ ಮೊದಲು ಪ್ರವಹಿಸಿಕೊಂಡು ಆ ಪರ್ವತದಿಂದ ಧುಮುಕು ಬರತಕ್ಕಂಥದ್ದು ಸೀತಾ ನದಿ ಅಂತ. ಆಮೇಲೆ ಅದು ಸಮುದ್ರವನ್ನು ಸೇರುತ್ತೆ ಅಂತಾರೆ. ಇನ್ನು ಅಲಕನಂದ ಅಂತೂ ಬಹಳ ಪ್ರಸಿದ್ಧ. ಯಾಕೆ ದಕ್ಷಿಣ ದಿಕ್ಕಲ್ಲಿ ಮೇರುವಿನಿಂದ ಬರತಕ್ಕಂಥದ್ದು ಹಿಮವತ್ ಪರ್ವತದಿಂದ ಅಂತ, ಅದು ನಾವು ಪ್ರಸಿದ್ಧವಾಗಿ ನೋಡಿದ್ದೇವೆ. ಆದ್ದರಿಂದ ಅದರ ಒಂದು ಪರಿಚಯ ಉಂಟು. ಹೀಗೆ ಆ ಭಾರತ ವರ್ಷವನ್ನು ಸೇರಿ 7 ಭಾಗವಾಗಿ ಸೇರುತ್ತಂತೆ. ನೋಡಿ, ಅಲಕನಂದ ಅದು ನಿಷದ ಹೇಮಕೂಟ ಹಿಮವದಾದಿಗಳನ್ನು ದಾಟ್ಕೊಂಡು ಬರುತ್ತೆ. ದಾಟ್ಕೊಂಡು 7 ಭಾಗವಾಗುತ್ತಂತೆ ಪುನಃ ಅಲಕನಂದ. ನಮಗೆ ಗೊತ್ತಿರೋದು ಒಂದೇ ಅಲಕನಂದ, ಹೌದಲ್ವ? ಆದರೆ ಇಲ್ಲಿ ಹೇಳ್ತಾರೆ 7 ಭಾಗವಾಗುತ್ತಂತೆ. ನಂತರದಲ್ಲದು ಗಂಗಾ ಅಂತ ಪ್ರಸಿದ್ಧವಾಗಿ ಸಾಗರವನ್ನು ಸೇರತಕ್ಕಂಥದ್ದು ಅಂತ. ಹೌದಾ? ನೋಡಿ, ಒಂದು ತಮಾಷೆ ಏನು ಅಂದರೆ, ಎಲ್ಲಿ ಸೇರೋದು ಗಂಗೆ? ನಮಗೆ ಗೊತ್ತು, ಎಲ್ಲಿ? ಆ ಬಂಗಾಳದಲ್ಲಿ ಅದು ಸೇರ್ತಕ್ಕಂಥದ್ದು, ಹೌದಾ? ಅಲ್ಲಿವರೆಗೂ ಇನ್ನು 7 ಭಾಗ ಹೊಂದುತ್ತೆ. ಅಲಕನಂದಾನಿ 7 ಭಾಗವಾಗಿ ಕಡೆಗೆ ಅದು ಆ ಬಂಗಾಳದ ಹತ್ರ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ಅಂತ. ಇಷ್ಟಾದಮೇಲೆ ಚಕ್ಷುರ್ ನದಿ ಏನಿದೆ, ಇದು ಪಶ್ಚಿಮ ಪರ್ವತಗಳನ್ನೆಲ್ಲ ದಾಟ್ಕೊಂಡು ಬರುತ್ತೆ. ದಾಟ್ಕೊಂಡು ಕೇತುಮಾಲ ಅನ್ನುವಂತಹ ಒಂದು ಪಶ್ಚಿಮ ದೇಶ, ಆ ವರ್ಷದಲ್ಲಿ ಹರಿದುಕೊಂಡು ಸಮುದ್ರವನ್ನು ಸೇರುತ್ತೆ. ಇನ್ನು ಉಳಿದಿರೋದು ಭದ್ರಾ ನದಿ, ಅದು ಕೂಡ ಉತ್ತರ ಪರ್ವತದಲ್ಲಿ ಕುರುವರ್ಷ ಯಾವ್ಯಾವುದಿದೆ ಅಲ್ಲೆಲ್ಲ ಸೇರಿಕೊಂಡು ಉತ್ತರ ಸಮುದ್ರವನ್ನು ಅದು ಸೇರುತ್ತೆ ಅಂತ. ಒಟ್ಟು ಗಂಗೆ 4 ದಿಕ್ಕುಗಳಲ್ಲಿ ಸೇರಿಕೊಂಡು ಪ್ರಸಿದ್ಧವಾಗಿ ನಂತರದಲ್ಲಿ ಸಮುದ್ರವನ್ನು ಸೇರುತ್ತೆ ಅಂತ ಇಷ್ಟು ವಿಚಾರಗಳನ್ನು ಹೇಳ್ತಾರೆ. ಮುಂದೆ ಈ ಭಾರತ ವರ್ಷ ಅಂತೇನಿದೆ, ಆ ಭಾರತ ವರ್ಷದಲ್ಲಿ ಅನೇಕ ವ್ಯವಸ್ಥೆಗಳನ್ನು ಹೇಳ್ತಾರೆ. ಭಾರತ ವರ್ಷ ಅಲ್ಲಿರ್ತಕ್ಕಂತಹ ವ್ಯವಸ್ಥೆಗಳು ಯಾವುದದು? ಜನಗಳ ಒಂದು ಸಿವಿಲೈಸೇಷನ್ ಅಂತ ಏನು ಹೇಳ್ತೀವಿ ನಾವು, ನಾಗರಿಕತೆ, ಅದರ ವ್ಯವಸ್ಥೆಯನ್ನು ವೇದವ್ಯಾಸ ದೇವರು ಯಾವತ್ತೋ ವಿಷ್ಣು ಪುರಾಣದಲ್ಲಿ ಹೇಳಿಬಿಟ್ಟಿದ್ದಾರೆ. ಭಾರತ ವರ್ಷದಲ್ಲಿ ಇರ್ತಕ್ಕಂತಹ ಒಂದು ಸಿವಿಲೈಸೇಷನ್, ನಾಗರಿಕತೆ ಹೇಗಿರುತ್ತೆ ಅನ್ನೋದನ್ನು ಮೊದಲೇ ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಜಂಬೂದ್ವೀಪದಲ್ಲಿ, ಅದರಲ್ಲೂ ಭಾರತ ವರ್ಷದಲ್ಲಿ ಇರ್ತಕ್ಕಂಥವರು ಮಹಾಪುಣ್ಯವಂತರು ಅಂತಾರೆ. ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಸತ್ತಮ ಕದಾಚಿತ್ ಲಭತೆ ಜಂತು ಮಾನುಷ್ಯಂ ಪುಣ್ಯ ಸಂಚಯಾತ್. ಇನ್ನೇನು ಹುಡ್ಕೋದು? ಭಾರತ ಭೂಮಿಯಲ್ಲಿ ಹುಟ್ಟೋದು ಎಷ್ಟು ಪುಣ್ಯದ ಕೆಲಸ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಯಾಕೆ? ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೇ ಮಹಾಮುನೆ ಯತೋ ಹಿ ಕರ್ಮಭೂಹು ಏಷ. ಇನ್ನೇನನ್ಬೇಕು? ಭೋಗಭೂಮಯ ಅನ್ಯ ಭೋಗಭೂಮಯ, ಇದೊಂದೇ ಕರ್ಮಭೂಮಿ ಅಂತ. ಇನ್ನೂ ಸಂಶಯ ಇತ್ತು ಅಂದರೆ ಈ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಡ್ರಿ ಅಂತ ಶಾಸ್ತ್ರಕಾರ ನಮಗೆ ಒತ್ತಿ ಒತ್ತಿ ಹೇಳ್ತಾರೆ. ಏನರ್ಥ? ಸ್ವರ್ಗ ಅಪವರ್ಗ ಸಾಧನಗಳಾಗಿರ್ತಕ್ಕಂಥ ಕರ್ಮಾನುಷ್ಠಾನ ಭೂಮಿ ಆಗಿರೋದ್ರಿಂದ ಇತರ ವರ್ಷಗಳಿಂದ ಇದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅತ್ರಾಪಿ ಭಾರತಂ ಶ್ರೇಷ್ಠಂ. ಯಾಕೆ? ಯತೋ ಹಿ ಕರ್ಮಭೂಹು ಏಷಾ. ಏಷಾ ಭೂಮಿ, ಈ ಭೂಮಿ ಏನಿದೆ ಅದು ಕರ್ಮಭೂಮಿ ಅಂತ ಪ್ರಸಿದ್ಧವಾಗಿದೆ. ಇತರ ಭೂಮಿಗಳೆಲ್ಲ ಅದು ಭೂಮಿನೇ, ಆದರೆ ಅವೆಲ್ಲ ಭೋಗ ಭೂಮಿಗಳು ಅಂತ ಪ್ರಸಿದ್ಧವಾಗಿದೆ. ಆದ್ದರಿಂದ ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಸತ್ತಮ ಅಂತಾರೆ. ಅನೇಕ ಸಹಸ್ರ ಜನ್ಮಗಳನ್ನು ತಾಳಿ ಕೇವಲ ಪುಣ್ಯ ವಿಶೇಷದಿಂದ ಕದಾಚಿತ್ ಮನುಷ್ಯರಾಗಿಲ್ಲಿ ಹುಟ್ಟುತ್ತಾರೆ. ಏನು? ಸಾವಿರಾರು ವರ್ಷಗಳ ಒಂದು ಪುಣ್ಯ ವಿಶೇಷದಿಂದ ಸಾವಿರಾರು ಜನ್ಮಗಳನ್ನು ದಾಟಿದ ಮೇಲೆ ಏನೋ ಪುಣ್ಯ ವಿಶೇಷ ಇತ್ತು ಅಂದರೆ ಕದಾಚಿತ್ ಮನುಷ್ಯರಾಗಿ ಈ ಭಾರತ ಭೂಮಿಯಲ್ಲಿ ಹುಟ್ಟುತ್ತಾರೆ. ಇನ್ನೇನು ಹೇಳಬೇಕು? ಆ ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪುಣ್ಯ ಸಂಚಯದಿಂದ ಉಂಟಾಗತಕ್ಕಂತಹ ಯಾವ ಭಗವದ್ ಅನುಗ್ರಹ ಇದೆ ಅದನ್ನು ನಾವು ಹೇಳೋದಲ್ಲ, ದೇವತೆಗಳೇ ಕೊಂಡಾಡ್ತಾರಂತ. ಆದ್ದರಿಂದ ಸ್ವರ್ಗಾಪವರ್ಗವನ್ನು ಹೊಂದೋದಕ್ಕೆ ಶ್ರೇಷ್ಠವಾಗಿರತಕ್ಕಂಥ ಭೂಮಿ ಅಂದರೆ ಅದು ಭರತ ಭೂಮಿ ಮಾತ್ರ, ಇನ್ಯಾವುದೂ ಅಲ್ಲ. ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ. ಇನ್ನೇನು ಹೇಳಬೇಕು?
ಎಷ್ಟು ವಿಚಾರಗಳನ್ನು ಒತ್ತಿ ಒತ್ತಿ ಹೇಳ್ತಾರೆ. ಗಾಯಂತಿ ದೇವಾಹ ಕಿಲ ಗೀತಕಾನಿ, ದೇವತೆಗಳು ಗುಣಗಾನ ಮಾಡ್ತಾರಂತೆ, ಪುಣ್ಯ ಸಂಚಯ ಮಾಡಿಕೊಳ್ಬೇಕು, ಇಲ್ಲಿ ನಾವು ಪುಣ್ಯವನ್ನು ಸಂಪಾದಿಸಿಕೊಳ್ತೇವೆ ಇಂತಹ ಪುಣ್ಯಭೂಮಿಯಲ್ಲಿ ಅಂತ. ಆದ್ದರಿಂದ ನೋಡ್ರಿ, ಭಗವಂತ ನಮಗೆ ಅವಕಾಶ ಕೊಡ್ತಾನೆ. ಅವಕಾಶ ಕೊಟ್ಟಾಗ ನಮಗೆ ಪುಣ್ಯ ಬೇಕೋ ಐಹಿಕ ಸಂಪತ್ತು ಬೇಕೋ ಅಂದಾಗ ಮನುಷ್ಯ ಆರಿಸಿಕೊಳ್ಳೋದೇ ಐಹಿಕ ಸಂಪತ್ತು. ಪುಣ್ಯ ಬೇಕಾಗಿಲ್ಲ. ಯಾಕೆ? ಪುಣ್ಯ ಪಾಪ ಧರ್ಮ ಅಧರ್ಮಗಳೆಲ್ಲ ಅತೀಂದ್ರಿಯ ವಸ್ತು, ಅದು ಯಾವುದು ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ. ಆದರೆ ಐಹಿಕ ಸಂಪತ್ತು ಹಾಗಲ್ಲ, ಅದು ನಮಗೆ ದೃಷ್ಟವಾಗಿದೆ. ಆದರೆ ದೃಷ್ಟವಾಗಿರೋದ್ರಿಂದ ಅದೇ ಶ್ರೇಷ್ಠವಾಗಿದೆ ಅನ್ನೋದು ನಮ್ಮ ಭ್ರಾಂತಿ. ನಮ್ಮ ಜೀವನದಲ್ಲಿ ಇಂತಹ ಅವಕಾಶ ದೇವರು ಕೊಡ್ತಾನೋ ಗ್ಯಾರಂಟಿ ಇಲ್ಲ. ಯಾಕೆ? ಮರಳಿ ಈ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ. ನಾಯಿನೋ ನರಿನೋ ಹಂದಿನೋ ಕುರಿನೋ ಹುಟ್ಟಿದ್ರೆ ಏನು ಸಾಧನೆ ಮಾಡ್ಕೊಳ್ಳೋಕ್ಕಾಗತ್ತೆ? ದೇವರು ಕೊಟ್ಟಿದ್ದ ಇಂಥ ಶ್ರೇಷ್ಠವಾದಂತಹ ಭೂಮಿಯಲ್ಲಿ ಅವಕಾಶ ಕೊಟ್ಟಾಗ ಸಾಧನೆ ಮಾಡಿಕೊಳ್ಳಿಲ್ಲ ಅಂದರೆ ವ್ಯರ್ಥ ಜೀವನ. ಐಹಿಕವಾದಂತಹ ಭೋಗ ಉಪಜೀವನ ಮಾಡುವುದಕ್ಕೆ ಯಾವುದೋ ಮ್ಲೇಚ್ಛ ಸ್ಥಾನಗಳನ್ನು ಹೊಂದಿ ಅಲ್ಲಿ ಐಹಿಕವಾಗಿ ಉಪಭೋಗ ಮಾಡಿದ್ರೆ ಏನು ಪ್ರಯೋಜನ? ಆದ್ದರಿಂದ ಅದು ಯಾವುದು ಕರ್ಮಾನುಷ್ಠಾನಕ್ಕೆ ಯೋಗ್ಯವಾಗಿರತಕ್ಕಂಥ ಭೂಮಿ ಸರ್ವಥಾ ಅಲ್ಲ. ಇದನ್ನು ಒಪ್ಪ್ರಿ ಬಿಡ್ರಿ. ಆದ್ದರಿಂದ ಶಾಸ್ತ್ರ ಮೇಲಿಂದ ಮೇಲೆ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂತಹ ಮಾತಂತೂ ಶತಸತ್ಯ. ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಪುನಃ ಪುನಃ ಹೇಳಬೇಕು. ನೋಡ್ರಿ, ಇದು ಕರ್ಮಭೂಮಿ ಅಂತ ಶಾಸ್ತ್ರಕಾರರು ಯಾವತ್ತೋ ನಿರ್ಧಾರ ಮಾಡಿಕೊಟ್ಟಿದ್ದಾರೆ. ಆದರೆ ಇನ್ನು ಕೆಲವರು ಬೇರೆ ಬೇರೆ ಭೂಮಿಗಳನ್ನು ಕರ್ಮಭೂಮಿ ಅಂತ ಇನ್ನೂ ಸಾಧಿಸೋದಕ್ಕೆ ಹೊರಟಿದ್ದಾರೆ. ಅಂಥ ಒಂದು ದೌರ್ಭಾಗ್ಯ ಏನಿದೆ? ಇದೇ ಕರ್ಮಭೂಮಿ ಅಂತ ಸಿದ್ಧವಾಗಿರುವಾಗ ಇಲ್ಲೇ ಸಾಧನೆ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇರುವಾಗ ಅಲ್ಲೆಲ್ಲೋ ಹೋಗಿ ಕಷ್ಟಪಟ್ಕೊಂಡು ಅದನ್ನು ಕರ್ಮಭೂಮಿ ಅಂತ ಸಾಧನೆ ಮಾಡಿಕೊಳ್ಳೋ ಅಂಥ ದೌರ್ಭಾಗ್ಯ ಏನಿದೆ? ಸರ್ವಥ ಇಲ್ಲ. ಆದ್ದರಿಂದ ದೇವರು ಈ ಭೂಮಿಯಲ್ಲಿ ಪುಣ್ಯ ಸಂಚಯ ಕೊಟ್ಟಿದ್ದಾನೆ. ಆ ಪುಣ್ಯ ಸಂಚಯ ಅನ್ನುವಂತಹ ಬುತ್ತಿಯನ್ನು ಪಾಥೇಯವನ್ನು ಕಟ್ಟಿಕೊಂಡು ವೈಕುಂಠಕ್ಕೆ ಹೊಡಿಬೇಕು ಗಾಡಿ. ಆದರೆ ಪಾಥೇಯವ ಕಟ್ಟಿರೋ ವೈಕುಂಠಕ್ಕೆ ಅಂತ ದಾಸರು ಅಂತಾರೆ. ಯಾವ ಪಾಥೇಯ? ಪಾಪದ ಪಾಥೇಯವನ್ನು ಕಟ್ಟಿಕೊಂಡ್ರೆ ನರಕಕ್ಕೆ ಹೋಗೋದೇ ಹೊರತು ವೈಕುಂಠಕ್ಕೆ ಹೋಗಲ್ಲ. ವೈಕುಂಠ ಸಮಾರಾಧನೆ ಆಗ್ಬೋದು ಅಷ್ಟೆ. ಆದ್ದರಿಂದ ನಮಗೆ ಪುಣ್ಯ ವಿಶೇಷ ಇದ್ದರೆ ಹೌದಷ್ಟೇ, ಆ ಪಾಥೇಯವನ್ನು ಕಟ್ಟಿಕೊಂಡು ನಾವು ವೈಕುಂಠಕ್ಕೆ ಪ್ರಯಾಣ ಮಾಡತಕ್ಕಂಥದ್ದು. ಕರ್ಮಾಣ್ಯ ಸಂಕಲ್ಪಿತ ತತ್ಫಲಾನಿ ಸನ್ಯಸ್ಯ ವಿಷ್ಣು ಪರಮಾತ್ಮಭೂತೆ ಅವಾಪ್ಯತಾಂ ಕರ್ಮ ಮಹೀಮನಂತೆ ತಸ್ಮಿನ್ ಲಯಂ ಏತು ಅಮಲಾಹ ಪ್ರಯಾಂತಿ ಅಂತ. ದೇವತೆಗಳು ಕೂಡ ಧನ್ಯರು, ನಾವು ಧನ್ಯರು ಇಲ್ಲಿ ನಾವು ಅವತಾರ ಮಾಡೋದಕ್ಕೆ ಅಂತ ಸಾರಿ ಸಾರಿ ಹೇಳ್ತಾ ಇರುವಾಗ ತಂದೆ ತಾಯಿಗಳನ್ನು ಏಕಾಂಗಿಯಾಗಿ ಇಲ್ಲಿ ಬಿಟ್ಟು ಅಲ್ಲಿ ಕೋಟಿ ಕೋಟಿ ಗಳಿಸಿ ಭೋಗ ಜೀವನ ನಡೆಸಿ ಅವರು ಪಾಪ ಅಂತ್ಯಕಾಲದಲ್ಲಿ ದೇಹತ್ಯಾಗ ಮಾಡಿದಾಗೂ ಅಂತ್ಯೇಷ್ಟಿಯನ್ನು ಮಾಡೋಕ್ಕೆ ಸಿದ್ಧರಿಲ್ಲದೆ ಇರತಕ್ಕಂತಹ, ಅವಕಾಶದಿಂದ ವಂಚಿತರಾಗಿರ್ತಕ್ಕಂತಹ ಇಂತಹ ಮಕ್ಕಳು ಕೋಟಿ ಕೋಟಿ ಗಳಿಸಿ ಅಲ್ಲಿ ಸಾಧನೆ ಮಾಡಿಕೊಂಡು ಬೇಕಾದಷ್ಟು ರೀತಿಯಲ್ಲಿ ನಾವು ಇಲ್ಲೂ ಕೂಡ ಸಾಧನೆ ಮಾಡಿಕೊಳ್ತಾ ಇದ್ದೇವೆ ಅಂತ ಜಗತ್ತಿಗೆ ಪ್ರದರ್ಶನ ಮಾಡಿಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಾರಣ ಇಷ್ಟೇ, ವಯಸ್ಸಾಗಿರ್ತಕ್ಕಂತಹ ತಂದೆ ತಾಯಿಗಳಿಗೆ ನೀವು ಕೋಟಿ ಕೋಟಿ ಅವ್ರ ತಲೆ ಮೇಲೆ ಸುರಿದ್ರು ಕೇಳೋದು ಅಂತ್ಯಕಾಲದಲ್ಲಿ ಅವರ ನಿಮ್ಮ ಸಾನ್ನಿಧ್ಯ ಅಷ್ಟೇ. ನೀವು ಜೊತೆಗಿರಬೇಕು ಅಂತ ತಂದೆ ತಾಯಿಗಳು ಬಯಸ್ತಾರೆ ಹೊರತು ಕೋಟಿ ಕೋಟಿ ಅವ್ರ ತಲೆ ಮೇಲೆ ಸುರಿದ್ರು ಅದು ವ್ಯರ್ಥ. ಅವರಿಗೆ ಅದು ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದಲ್ಲ. ಅವರೊಟ್ಟಿಗೆ ಇಲ್ಲದೇ ಇರತಕ್ಕಂತಹ ಮಕ್ಕಳು, ಅಂತ್ಯೇಷ್ಟಿಯನ್ನು ಮಾಡದೇ ಇರತಕ್ಕಂತಹ ಮಕ್ಕಳೇ ಹೇಗಾದದು? ಅದರಿಂದ ವ್ಯರ್ಥ ಜೀವನ. ದೇವತೆಗಳು ಕೂಡ ಅದನ್ನು ಶ್ಲಾಘನೆ ಮಾಡೋದ್ರಿಲ್ಲ, ಶಪಿಸ್ತಾರೆ. ದೇವತೆಗಳು ಈ ಭಾರತ ಭೂಮಿಯಲ್ಲಿ ಜನ್ಮವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಗೀತಕಾಂತರವನ್ನು ಹೇಳ್ತಾ ಇದ್ದಾರೆ ಕರ್ಮಭೂಮಿ ಅಂತ. ಇಷ್ಟಾದ ಮೇಲೆ ಇದನ್ನು ನಾವು ಅಪೇಕ್ಷಿಸದೆ ಕ್ಷುದ್ರವಾಗಿರತಕ್ಕಂತಹ ಕಾಮಭೋಗದಿಂದ ಯುಕ್ತರಾಗಿ ಮ್ಲೇಚ್ಛರಾಗಿರತಕ್ಕಂತಹ ಜೀವನ ಮಾಡ್ತಕ್ಕಂಥದ್ದು ಅತ್ಯಂತ ಅನರ್ಥ ಅಂಥೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರು ಈ ಪುಣ್ಯಭೂಮಿಯಲ್ಲಿ ತಾವು ನಿಷ್ಕಾಮ ಕರ್ಮವನ್ನು ಮಾಡ್ತಾ
ಅಂದರೆ ಯಾವುದೇ ಪರಮಾತ್ಮನ ಕರ್ಮ ಮಾಡುವಾಗ ಪರಮಾತ್ಮನಿಗೋಸ್ಕರವಾಗಿ ನಾವು ಮಾಡ್ತೇವೆ. ಆದರೆ ಮಾಡುವಾಗ ಫಲವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಆ ಫಲಕ್ಕೆ ನಿಜವಾದಂತಹ ಒಡೆಯ ಪರಮಾತ್ಮ ಎಂಬುದಾಗಿತ್ತು. ಚಿಂತಿಸಿ ಪರಮಾತ್ಮ ಪ್ರೀತಿಗೊಳ್ಳಲಿ ಎಂಬಂತಹ ಉದ್ದೇಶದಿಂದ ಕರ್ಮವನ್ನು ಆಚರಣೆ ಮಾಡಿ ಭಗವಂತನಿಗೆ ಅದನ್ನು ಸಮರ್ಪಿಸಿದರೆ ಭಗವಂತ ಪ್ರೀತನಾಗಿ ತಾನು ಸ್ವರ್ಗ ಸುಖಾನುಭವದಿಂದ ನಮ್ಮನ್ನು ಉದ್ಯುಕ್ತರಾಗುವಂತೆ ಮಾಡ್ತಾನೆ. ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಅಂತ ಈ ಜಂಬೂದ್ವೀಪ ಮೊದಲಾಗಿರತಕ್ಕಂತಹ ದ್ವೀಪಗಳ ಮಹಿಮೆಯನ್ನು ಹೇಳುವಾಗ ಅದರಲ್ಲೂ ಪ್ರಸಿದ್ಧವಾಗಿರತಕ್ಕಂತಹ ಈ ಭಾರತ ವರ್ಷದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ನವವರ್ಷಂತು ಮೈತ್ರೇಯ ಜಂಬೂದ್ವೀಪಮಿದಂ ಮಯ ಲಕ್ಷಯೋಜನ ವಿಸ್ತಾರಂ ಸಂಕ್ಷೇಪಾತ್ ಕಥಿತಂ ತವ. ಬಹಳ ಸಂಕ್ಷೇಪವಾಗಿ ಹೇಳಿದ್ದೀನಿ ಅಂತಾರೆ. ಯಾಕೆ? ಲಕ್ಷ ಯೋಜನೆ ವಿಸ್ತಾರವಾಗಿರತಕ್ಕಂಥದ್ದಿದು, ಅಷ್ಟು ವಲಯಾಕಾರವಾಗಿ ಆವರಿಸಿಕೊಂಡಿದೆ. ಆದರೂ ಲವಣ ಸಮುದ್ರದಿಂದ ಆವೃತವಾಗಿರತಕ್ಕಂಥ ಜಂಬೂದ್ವೀಪವನ್ನು ಹೊರಭಾಗದಲ್ಲಿ ಲಕ್ಷ ಯೋಜನೆ ವಿಸ್ತಾರದಿಂದ ವಲಯಾಕಾರವಾಗಿದೆ, ಸುತ್ತಲೂ ಅದರ ವಿಸ್ತಾರ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಜಂಬೂದ್ವೀಪದ ಚಿಂತನೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅನೇಕ ವರ್ಷಗಳ ವಿವರಣೆಯನ್ನು ಕೊಡ್ತಾ ಮುಂದೆ ಪರಾಶರರು ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ಬ್ರಹ್ಮಾಂಡದ ಒಳಗಡೆ ಇರತಕ್ಕಂತಹ ಭೂಪ್ರದೇಶ 50 ಕೋಟಿ ವಿಸ್ತಾರವಾಗಿದೆ ಅಂತ ನಾವು ತಿಳಿದಿದ್ದೇವೆ. ಬ್ರಹ್ಮಾಂಡದ ಒಳಗಡೆ ಇರತಕ್ಕಂತಹ ಸಪ್ತತಿಸ್ತು ಸಹಸ್ರಾಣಿ ದ್ವಿಜೋಚ್ಛ್ರಾಯೋಪಿ ಕಥ್ಯತೆ ಅಂತ ಹೇಳ್ತಾ, ದಶಸಹಸ್ರಮೇಕೈಕಂ ಪಾತಾಳಂ ಮುನಿಸತ್ತಮ, ಅದರಿಂದ ಕೆಳಗೆ 7 ಭೂವಿವರ ರೂಪಗಳಾಗಿರತಕ್ಕಂತಹ, ಅಂದರೆ ಪಾತಾಳ ಲೋಕ ಯಾವ್ಯಾವುದಿದೆ ಆ 7 ಲೋಕಗಳ ಒಂದು ಪರಿಮಾಣವನ್ನು ಹೇಳ್ತಾ ಇದ್ದಾರೆ. 70,000 ಯೋಜನ ಎತ್ತರವಾಗಿರುತ್ತದೆ ಅಂತ ನಾವು ತಿಳಿದಿದ್ದೇವೆ. ಅಲ್ಲಿ ಒಂದೊಂದು ಕೂಡ ಪಾತಾಳ 10,000, ಒಂದೊಂದು 10,000, 7 ಲೋಕಗಳು. ಆದ್ದರಿಂದ ಒಂದೊಂದು 10,000 ಅಂದರೆ 70,000 ಯೋಜನ ಅಂಥೇಳಿ ತಿಳಿಬೇಕು ಅಂತ ಅದರ ಸೂಕ್ಷ್ಮ ವಿಚಾರವನ್ನು ಹೇಳುತ್ತಾರೆ. ಯಾವ ಲೋಕದಲ್ಲಿ ಶುಕ್ಲ, ಕೃಷ್ಣ, ಅರುಣ, ಪೀತ ಮತ್ತು ಶಿಲಾಮಯ, ಕಾಂಚನಮಯವಾಗಿರತಕ್ಕಂತಹ ರೀತಿಯಲ್ಲಿ ಉತ್ತಮವಾದಂತಹ ಉಪ್ಪರಿಗೆ ಮನೆಗಳಿದೆಯೋ ಅವೆಲ್ಲವೂ ಕೂಡ ನಾಗಜಾತಿಗೆ ಸೇರಿರತಕ್ಕಂತಹ ಲೋಕಗಳು ಅಂತ ತಿಳಿಬೇಕು. ಯಾರ್ಯಾರು ಇರ್ತಾರಲ್ಲಿ? ದಾನವರು, ದೈತೇಯರು, ಯಕ್ಷರು, ಮಹಾನಾಗ ಜಾತಿಗಳು ಅಲ್ಲಿರ್ತಕ್ಕಂಥವರು. ಒಟ್ಟು ಎಷ್ಟಿದೆ? ಅದು 70,000 ಯೋಜನ. ಒಂದೊಂದು 10,000 ಅಂತ ಹೇಳಿದ್ದಾರೆ ಇಲ್ಲಿ. ಅತಲ, ವಿತಲ, ನಿತಲ, ಸುತಲ, ಮಹಾತಳ, ರಸಾತಳ, ಪಾತಾಳ ಅಂತ. ಅತಳ, ವಿತಳ, ನಿತಳ, ಸುತಲ, ಮಹಾತಳ, ರಸಾತಳ, ಪಾತಾಳ ಅಂತ ಒಂದೊಂದು 10,000 ಯೋಜನ. ಅದಕ್ಕೆ ಅಧಿಪತಿ ದೇವತೆಗಳೆಲ್ಲ ನಾಗಜಾತಿಗೆ ಸೇರಿರ್ತಕ್ಕಂಥವರು ಅಂತ. ಆ ಪಾತಾಳದಲ್ಲಿ ಆಗಬೇಕಾದ್ರೆ ಹಗಲಲ್ಲಿ ಅದು ಸೂರ್ಯನ ಕಿರಣಗಳು ಅಲ್ಲಿ ತಾಪವನ್ನು ನೀಡೋದಿಲ್ವಂತೆ, ಕೇವಲ ಪ್ರಕಾಶವನ್ನು ಮಾತ್ರ ನೀಡುತ್ತಂತೆ. ಚೆನ್ನಾಗಿರುತ್ತೆ. ಯಾಕೆ? ಬಿಸಿಲೇ ಇರೋದಿಲ್ವಂತೆ, ತಂಪಾಗಿರುತ್ತಂತೆ. ಪಾತಾಳದಲ್ಲಿ ಹಗಲಿನಲ್ಲಿ ಹೇಳ್ತಾ ಇದ್ದಾರೆ. ಸೂರ್ಯನ ಕಿರಣಗಳು ಬೀಳುತ್ತೆ, ಪ್ರಕಾಶಮಯವಾಗೇ ಇರುತ್ತೆ, ಆದರೆ ಹೆಚ್ಚು ತಾಪವನ್ನು ಕೊಡೋದಿಲ್ಲ. ಇನ್ನು ರಾತ್ರಿ ಹೊತ್ತು ಚಳಿ ಆಗೋದಿಲ್ಲ. ರಾತ್ರಿ ಹೊತ್ತು ಆ ಚಂದ್ರನ ಕಿರಣ ಅದು ಶೈತ್ಯವನ್ನು ಉಂಟು ಮಾಡೋದಿಲ್ಲ, ಕೇವಲ ಬೆಳಕನ್ನು, ಪ್ರಕಾಶವನ್ನು ಮಾತ್ರ ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ಲ. ಬೆಳಗ್ಗೆ ಹೊತ್ತು ಸೂರ್ಯನ ಪ್ರಕಾಶ ಮಾತ್ರ ಇದೆ, ಆದರೆ ತಾಪ ನೀಡೋದಿಲ್ಲ. ರಾತ್ರಿ ಚಂದ್ರನ ಬೆಳಕು ಮಾತ್ರ ಇದೆ, ಶೈತ್ಯ ಆಗೋದಿಲ್ಲ, ಶೀತಲವಾಗಿಲ್ಲ ಅಂತ. ಹೀಗೆ ಎಲ್ಲ ರೀತಿಯಲ್ಲಿ ಆ ಪಾತಾಳ ಲೋಕದಲ್ಲಿ ಸೌಖ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ದೈತ್ಯ ದಾನವ ಕನ್ನಿಕೆಯರಿಂದ ಒಪ್ಪತಕ್ಕಂತಹದ್ದು ಈ ಪಾತಾಳ ಲೋಕ, ನಮಗಲ್ಲ ಅದು. ಇನ್ನು ಯಾವ್ಯಾವುದು ಬೇಕು?
ಲಡ್ಡುಕ ಮೊದಲಾಗಿರ್ತಕ್ಕಂಥ ಭಕ್ಷ್ಯಗಳಿರ್ತಾವಂತ. ಓದನ ಅನ್ನನೂ ಸಿಗುತ್ತೆ, ಏನು ಇಲ್ಲ ಅನ್ಬೇಡ್ರಿ. ಇಲ್ಲ ನಮಗೆ ಶುಗರು ಬಿ ಪಿ ಇದೆ ಅಂತಿರೋ, ಗೋಧಿ ಮೊದಲಾಗಿರ್ತಕ್ಕಂಥದ್ದಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳು ಇದೆಯಂತ. ಇನ್ನು ಎಲ್ಲ ಥರದ್ರಿಂದಲೂ ಸುಖ ಪಡ್ತಾರಂತೆ ಆ ಧನುಜರು ಅಂಥೇಳಿ. ಇನ್ನು ಪಾತಾಳದ ಮಧ್ಯಭಾಗ ಏನಿದೆ ಅಲ್ಲಿ ದಾನವರು, ದೈತ್ಯರು, ಸರ್ಪಗಳು ಎಲ್ಲರೂ ಕೂಡಿಕೊಂಡು ಒಂದು ಸರೋವರ ರಚನೆ ಮಾಡಿಕೊಂಡಿದ್ದಾರಂತೆ. ನದಿಗಳಿದೆಯಂತೆ, ವನಗಳಿದೆಯಂತೆ, ಬೇಕಾದಷ್ಟು ರೀತಿಯಲ್ಲಿ ಅಲ್ಲೂ ಕೂಡ ವಿಹಾರವನ್ನು ಮಾಡ್ತಾರಂತೆ. ಕೋಗಿಲೆಯ ಗಾನ ಇದೆ, ಮನೋಜ್ಞವಾಗಿರ್ತಕ್ಕಂತಹ ಏನಂತಾರದು ಎಕ್ಸಿಬಿಷನ್ ಅಂತಿರಲ್ಲ ನೀವು, ಅವೆಲ್ಲ ಇದೆಯಂತಲ್ಲಿ. ಆಮೇಲೆ ವೀಣಾ ವೇಣು ವಾದಗಳು, ಆ ಮೃದಂಗಗಳನ್ನು ನುಡಿಸ್ತಕ್ಕಂಥವ್ರು ಎಲ್ಲರೂ ಇದ್ದಾರಂತ. ಇಲ್ಲಿ ಯಾರು ಹೋಗಿದ್ದಾರೆ ನುಡಿಸೋಕ್ಕೆ? ಆ ಲೋಕನೇ ಪ್ರತ್ಯೇಕ. ಆದ್ದರಿಂದ ಆಯಾಯ ಲೋಕಕ್ಕೆ ಆಯಾಯ ರೀತಿಯಲ್ಲಿ ಎಲ್ಲನೂ ಭಗವಂತ ವ್ಯವಸ್ಥೆ ಮಾಡಿದ್ದಾನೆ ಅಂತ. ಅದರಿಂದ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ. ಇದೆಲ್ಲ ನೋಡಿ ಆಶ್ಚರ್ಯ ಪಡೋದಲ್ಲ, ಇದೆಲ್ಲವನ್ನ ರಚನೆ ಮಾಡಿರ್ತಕ್ಕಂತಹ ಕಲೆಗಾರ ನಮ್ಮಪ್ಪ ಇದನ್ನಲ್ಲ, ಅವನನ್ನು ನೋಡಿ ಆಶ್ಚರ್ಯ ಪಡ್ರಿ ಅಂತ. ಈ ಲೋಕಗಳ ಬಗ್ಗೆ ಕೇಳಿದ್ರೆ ಇಷ್ಟು ಆಶ್ಚರ್ಯ ಆಗ್ತಾ ಇದೆಯಲ್ಲ ನಮಗೆ. ಇಂತಹ ಲೋಕವನ್ನು ಪರಮಾತ್ಮ ಲೋಕಾಧಿಪತಿ ಜಗತ್ಪತಿ ಸೃಷ್ಟಿ ಮಾಡಿದ್ದಾನಲ್ಲ, ಅವನು ಎಷ್ಟು ಆಶ್ಚರ್ಯ ಅಲ್ವ? ಅದು ಬಹಳ ಮುಖ್ಯ. ಆದ್ದರಿಂದ ಉತ್ಕೃಷ್ಟಗಳಾಗಿರತಕ್ಕಂತಹ ಪುಣ್ಯಗಳಿಂದ ಇಲ್ಲಿ ಅವೆಲ್ಲವನ್ನು ಅನುಭವಿಸ್ತಾರಂತೆ. ಇನ್ನು ಆ 7 ಪಾತಾಳ ಲೋಕಗಳೇನಿದೆ ಅದರ ಕೆಳಗಡೆ ತಮೋಗುಣ ಪ್ರವೃತ್ತಿ ಶೇಷಾಂತರ್ಗತನಾದಂತಹ ಭಗವಂತ ಅಲ್ಲಿದ್ದಾನಂತೆ. ವಿಷ್ಣುವಿನ ಒಂದು ರೂಪ ಇದೆ ಅಲ್ಲಿ ಅಂತಿದ್ದಾರೆ. ಆದರೆ ಭಗವಂತನ ಆ ಮಹಿಮೆಯನ್ನು ದೈತ್ಯದಾನವರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವರು ಸಮರ್ಥರಲ್ಲ. ಅಲ್ಲಿ ಅನಂತನಾಮಕನಾದಂತಹ ಪದ್ಮನಾಭರೂಪಿ ಪರಮಾತ್ಮ ಇದ್ದಾನೆ. ಶೇಷದೇವರ ಈ 7 ಲೋಕ ದಾಟಿದ ಮೇಲೆ ಶೇಷದೇವರ ಆವಾಸ ಸ್ಥಾನ. ಅಲ್ಲಿ ಶೇಷ ಶಬ್ದ ವಾಚ್ಯನಾಗಿರತಕ್ಕಂತಹ ಅನಂತ ಪದ್ಮನಾಭ ರೂಪದಿಂದ ಪರಮಾತ್ಮ ವಾಸನಾಗಿದ್ದಾನೆ. 1000 ಶಿರಸ್ಸು ಆ ಶೇಷದೇವರದು. ಅದರ ಹೊರಗೆ ಸ್ಫುಟವಾಗಿ ಕಾಣಿಸ್ತಕ್ಕಂತಹ ಸ್ವಸ್ತಿಕ ಅನ್ನುವಂತಹ ಹೆಡೆ, ಅದರ ಗೆರೆಗಳು ಕಾಣಿಸ್ತಾವಂತೆ. ಅಂದರೆ ಶೇಷದೇವರ ಆ ಆಕಾರ ಹೇಗಿರಬೇಕು? ಇಡೀ ಜಗತ್ತನ್ನು 50 ಕೋಟಿ ವಿಸ್ತಾರವಾಗಿರತಕ್ಕಂಥ ಇಡೀ ಭೂಮಂಡಲವನ್ನು ಸಾಸಿವೆ ಕಾಳಂತೆ ಹೊರಿತಾರೆ. ಅಂದರೆ ಶೇಷದೇವರ ಸಾಮರ್ಥ್ಯ ಅಲ್ಪ ಅಂತ ತಿಳಿಬೇಡಿ. 1000 ಮಣಿಗಳಿಂದ ಕೂಡಿದೆ, 1000 ಹೆಡೆಗಳಿಗೆ 1000 ಮಣಿಗಳು. ಹೀಗೆ ಪ್ರಪಂಚದ ಹಿತಕ್ಕೋಸ್ಕರವಾಗಿ ತಾವು ಆ ಶೇಷದೇವರು ಅಸುರರನ್ನು ನಿಸ್ತೇಜಸ್ಕರನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆ? ಅಸುರರ ಆ ಸಾಮರ್ಥ್ಯ ಹೆಚ್ಚೋದ್ರೆ ದೇವತೆಗಳ ಸಾಮರ್ಥ್ಯ ಅಲ್ಪ ಆಗಿ ಹೋಗುತ್ತೆ. ತಮ್ಮ ಆ ಪ್ರಕಾಶದಿಂದ ಆ ದೇವತೆಗಳಿಗೆ ತಾವು ಅನುಗ್ರಹ ಮಾಡ್ತಾ ಈ ದಾನವರಿಗೆಲ್ಲರನ್ನೂ ನಿಸ್ತೇಜಸ್ಕರನ್ನಾಗಿ ಮಾಡ್ತಾ ಇದ್ದಾರೆ ಶೇಷದೇವರು, ತಮ್ಮ ಆ ಪ್ರಭಾವದಿಂದ ಪ್ರಕಾಶದಿಂದ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದಾರೆ? ಒಳಗಡೆ ಅಂತರ್ಯಾಮಿಯಾದಂಥ ಅನಂತರೂಪಿ ಅನಂತ ಪದ್ಮನಾಭನ ವರ್ಣನೆ ಇದು ಅಂತ ತಿಳಿಬೇಕೇ ಹೊರತು ಸ್ಥೂಲವಾಗಿ ಶೇಷದೇವರ ವರ್ಣನೆ ಆದರೂ ಕೂಡ ಅಂತರ್ಯಾಮಿಯಾದಂತಹ ಆ ಅನಂತ ಪದ್ಮನಾಭರೂಪಿ ಪರಮಾತ್ಮನ ವರ್ಣನೆ ಅಂತ ತಿಳಿಸ್ತಾ ಇದ್ದಾರೆ. ಆ ಕಣ್ಣುಗಳಲ್ಲಿ ಅಷ್ಟು ಪ್ರಕಾಶ ಅಂತೆ. ಕುಂಡಲ ಇದೆ, ಏಕಕುಂಡಲ. ಯಾಕೆ? ಶೇಷದೇವರಿಗೆ ಇನ್ನೇನಿರಬೇಕು? ಇಲ್ವೇ ಇಲ್ವಲ್ಲ, ಏಕಕುಂಡಲ ತಾನೆ. ಆದ್ದರಿಂದ ರತ್ನ ಕಿರೀಟ. ಹೀಗೆ ಶ್ವೇತ ಪರ್ವತದಂತೆ ಕಾಣಿಸ್ತಾ ಇದ್ದಾರೆ ಆ ಶೇಷದೇವರು ಅಂತಿದ್ದಾರೆ. ನೀಲ ವಸ್ತ್ರಧಾರಿಯಾಗಿದ್ದಾರೆ ಶೇಷದೇವರು. ವಸ್ತ್ರ ಹೇಳ್ತಾರೆ ನೀಲ ವಸ್ತ್ರಧಾರಿ, ನೀಲವಾಸ ಮದೋತ್ಸಿಕ್ತ ಶ್ವೇತಹಾರೋಪಶೋಭಿತ ಅಂಥೇಳಿ. ಇದಾದ ಮೇಲೆ ಗಂಗಾ ಪ್ರವಾಹ ಧ್ವನಿಯಿಂದ ಕೂಡಿರ್ತಕ್ಕಂತಹ ಆ ಒಂದು ಸರಸ್ಸು, ಅದರ ಮಧ್ಯದಲ್ಲಿ ಶೇಷದೇವರು ಇದ್ದಾರೆ. ಬಹಳ ಅದ್ಭುತವಾದಂಥ ಪ್ರಕಾಶ ಅಂತ ಆ ಶೇಷದೇವರ ವರ್ಣನೆಯನ್ನು ಮಾಡ್ತಾರೆ. ಇದಾದ ಮೇಲೆ ಪರಮಾತ್ಮ ತಾನು ಅನೇಕ ಗಂಧರ್ವರು, ಅಪ್ಸರರು, ಸಿದ್ಧರು, ಕಿನ್ನರು ಏನಿದ್ದಾರೆ ಅವರೆಲ್ಲರಿಂದ ತಾನು ಸೇವಿತನಾಗಿದ್ದಾನೆ ಅನಂತರೂಪಿ ಪರಮಾತ್ಮ ಅಂತ ಹೀಗೆ ಹೇಳಿ ನಾಗಸ್ತ್ರೀಯರು ಪರಮಾತ್ಮನನ್ನು ಒಲಿಸಿಕೊಳ್ತಾ ಇದ್ದಾರಂತೆ. ಅವನಿಗೆ
ಇಷ್ಟವಾಗಿರತಕ್ಕಂತಹ ಹರಿಚಂದನ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಪುರಾಣ ಪುರುಷನಾದಂತಹ ಪರಮಾತ್ಮನನ್ನು ಮೆಚ್ಚಿಸ್ತಾ ಇದ್ದಾರೆ ಅಂತಾರೆ. ಇಷ್ಟನ್ನು ಮೈತ್ರೇಯರಿಗೆ ತಿಳಿಸಿಕೊಟ್ಟು ಮುಂದೆ ರೌರವ, ಸೂಕರ, ರೋಧ, ತಾಲ, ವಿಶಸನ, ಮಹಾಜ್ವಾಲ, ತಪ್ತಕುಂಭ, ಲವಣ, ವಿಲೋಹಿತ, ರುಧಿರಾಂಬ, ವೈತರಣಿ, ಕ್ರಿಮಿಷ, ಕ್ರಿಮಿಭೋಜನ, ನಮ್ಮದೇ ವರ್ಣನೆ ಮುಂದೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತಾರೆ. ಆದ್ದರಿಂದ ಆಸಿಪತ್ರಿವನ, ಕೃಷ್ಣ ಭಯಂಕರವಾಗಿರತಕ್ಕಂಥ ಲಾಲಾಭಕ್ಷ, ಇವೆಲ್ಲ ವಿಚಿತ್ರವಾಗಿರತಕ್ಕಂಥ ನರಕಗಳೇನಿದೆ ಅದನ್ನು ಹೇಳುತ್ತಾ ಇದ್ದಾರೆ. ಮುಂದೆ ಬರತಕ್ಕಂಥದ್ದು ರವರವರವ ನರಕದ ವರ್ಣನೆ ಅಂಥೇಳಿ. ಪಾಪಗಳನ್ನು ಯಾವ ಲೋಕದಲ್ಲಿ ಮಾಡಿ ಆ ನರರು ಲೋಕಗಳನ್ನು ಹೊಂದುತ್ತಾರೆ ಅಂತ ಮೈತ್ರೇಯರು ಪ್ರಶ್ನೆ ಮಾಡಿದ್ರು. ಮುಂದೆ ಕೇಳ್ರಪ್ಪ ಅಂತ ಅದರ ಹೆಸರುಗಳನ್ನು ಹೇಳುತ್ತಾ ಇದ್ದಾರೆ. ಇನ್ನೊಂದ್ಸರಿ ನೋಡ್ಬೋಣ, ಎಲ್ಲಿ ಹೋಗಿ ಬೀಳ್ತೀವೋ ಗೊತ್ತಿಲ್ಲ. ರೌರವ, ಸೂಕರ, ರೋಧ, ತಾಲ, ವಿಶಸನ, ಮಹಾಜ್ವಾಲ, ತಪ್ತಕುಂಭ, ಲವಣ, ವಿಲೋಹಿತ, ರುಧಿರಾಂಬ, ವೈತರಣಿ, ಕ್ರಿಮಿಷ, ಕ್ರಿಮಿಭೋಜನ, ಅಸಿಪತ್ರವನ, ಕೃಷ್ಣ, ಇನ್ನು ಲಾಲಾಭಕ್ಷ, ಪೂಯವಹ, ವನ್ಹಿಜ್ವಾಲ, ಅಧಃ, ಶಿರಾಹ, ಸಂದಂಶ, ಕಾಲಸೂತ್ರ, ತಮಾವೀಚಿ, ಶ್ವಭೋಜನ, ಅಪ್ರತಿಷ್ಠ, ಅವಿಚಿ ಅನ್ನುವಂತಹ ನರಕಗಳು ಅಂತ ಇಲ್ಲಿ ಹೇಳಿದ್ದಾರೆ. ಒಂದೊಂದು ಪುರಾಣದಲ್ಲಿ ನರಕಗಳ ಸಂಖ್ಯೆ ವ್ಯತ್ಯಾಸವಾಗಿದೆ. ಗರುಡ ಪುರಾಣದ ಪ್ರಕಾರ 21 ನರಕಗಳು, ಇನ್ನು ಬೇರೆ ಬೇರೆ ಪುರಾಣಗಳ ಪ್ರಕಾರ 27, 28, 22 ಹೀಗಿದೆ. ಆದ್ದರಿಂದ ಹೀಗೆ ಅಂತ ಈ ವಿಷ್ಣು ಪುರಾಣದಲ್ಲಿ ಅದರ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ನರಕಗಳ ಅಧಿಪತಿಯಾಗಿ ಯಮದೇವರಿದ್ದಾರೆ. ಶಸ್ತ್ರದಿಂದ ತಾವು ಶಿಕ್ಷಣ ಮಾಡತಕ್ಕಂಥವರಾಗಿ, ಇನ್ನು ತಮ್ಮ ಭೃತ್ಯರ ಮೂಲಕವಾಗಿ ಪಾಪಿಗಳನ್ನು ಶಿಕ್ಷಿಸುವಂಥವರಾಗಿ ಅಧಿಪತಿಗಳಾಗಿದ್ದಾರೆ. ಯಾರ್ಯಾರು ಹೋಗ್ತಾರಪ್ಪ? ಶಸ್ತ್ರದಿಂದ ಹೊಡೆದ್ರೆ, ಬೆಂಕಿ ಹಾಕ್ಕೊಂಡ್ರೆ, ಇನ್ನೊಬ್ಬರಿಗೆ ಯಾವಾಗಲೂ ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಭಯವನ್ನು ಉಂಟು ಮಾಡಿ ಅವ್ರಿಗೆ ಪೀಡೆ ಕೊಡ್ತಾ ಇದ್ದರೆ ಅವರೆಲ್ಲರನ್ನೂ ಕೂಡ ಇಲ್ಲೇ ಕರ್ಕೊಂಬಂದು ಹಾಕ್ತಾರೆ. ಇನ್ನು ಸಾಕ್ಷಿ ಗೊತ್ತಿದೆ, ಸತ್ಯ ಗೊತ್ತಿದ್ರೂ ವ್ಯತ್ಯಸ್ತವಾಗಿ ಯಾರು ಹೇಳ್ತಾರೋ, ಸತ್ಯ ಗೊತ್ತಿದೆ ಯಾವುದು ಅಂತ, ಸತ್ಯ ಗೊತ್ತಿದ್ದು ಸುಳ್ಳು ಹೇಳಿದ್ರೆ ಅವರನ್ನು ಕರ್ಕೊಂಬಂದು ಇಲ್ಲಿ ಹಾಕ್ತಾರೆ. ಕೂಟ ಸಾಕ್ಷಿ ತಥಾ ಅಂಥೇಳಿ. ಅಸಮ್ಯಕ್ ಪಕ್ಷಪಾತೇನ ಯೋವದೇತ್. ಸತ್ಯ ಗೊತ್ತಿದ್ರೂ ಸುಳ್ಳು ಹೇಳಿದ್ರೆ ಎಳ್ಕೊಂಬಂದು ಹಾಕ್ತಾರೆ. ಸತ್ಯ ಅಂದರೆ ಅರ್ಥ ಏನು? ದೇವಬ್ರಾಹ್ಮಣರಿಗೆ ಯಾವುದು ಅಹಿತವಾಗಿದೆಯೋ ಅದು ಸತ್ಯವಾಗಿದ್ರೂ ಅಸತ್ಯವೇ. ಈಗ ಗುರುಗಳನ್ನು ಕೆಲವು ಕಾಲದಲ್ಲಿ ಎಬ್ಬಿಸಬಾರ್ದು ಅಂತ ಶಾಸ್ತ್ರವಾಕ್ಯ ಇದೆ. ಏನದು? ಅವ್ರು ಪೂಜೆ ಮಾಡುವಾಗ, ಊಟ ಮಾಡುವಾಗ, ಪಾಠ ಹೇಳುವಾಗ, ಮಲಗಿರುವಾಗ ಅವ್ರನ್ನ ಎಬ್ಬಿಸಬಾರ್ದು ಅಂತ ಶಾಸ್ತ್ರ. ಇದು ಶಾಸ್ತ್ರ ಸೂಕ್ಷ್ಮ, ಆಯಿತಾ? ಮನೆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಗುರುಗಳು ಮಲಗಿದ್ದಾರೆ, ತಣ್ಣಗೆ ಮಲಗಿರಲಿ ಅನ್ನಬಾರ್ದು, ಪರ್ಮನೆಂಟಾಗಿ ಮಲ್ಕೊಂಡ್ಬಿಡ್ತಾರೆ ಆಮೇಲೆ. ಆದ್ದರಿಂದ ಇದು ಸತ್ಯವಾಗಿದ್ದರೂ ಕೂಡ ಇದು ಅಹಿತವೇ. ದೇವಬ್ರಾಹ್ಮಣರಿಗೆ ಯಾವುದು ಅಹಿತವೋ ಅದು ಸತ್ಯವಾಗಿದ್ದರೂ ಅಹಿತವಾಗತ್ತೆ. ಆದ್ದರಿಂದಾಗಿ ಸತ್ಯ ಅಂದರೆ ಅದು ಪ್ರಾಮಾಣಿಕ ನಡೆನುಡಿಗಳು ಅಂತ ಶಾಸ್ತ್ರ ವಿಧಿಸಿದಂತೆ. ಹೀಗೆ ಅಂಥವ್ರನ್ನ ಎಳ್ಕೊಂಬರ್ತಾರೆ. ಪಕ್ಷಪಾತದಿಂದ ಅಸಮೀಚೀನವಾದಂತಹ ಅನ್ಯಾಯವನ್ನು ಯಾರು ಮಾಡ್ತಾನೋ ಅವನನ್ನು ಎಳ್ಕೊಂಬರ್ತಾರೆ ಅಂತ ಅರ್ಥ. ಎಲ್ಲಿ ಹಾಕ್ತಾರೆ ಅವ್ರನ್ನ? ರೌರವ ನರಕದಲ್ಲಿ ಹಾಕ್ತಾರೆ. ಮೊದಲನೇ ನರಕ ಹಾಕಿದ್ರು. ಇನ್ನು ಗರ್ಭನಾಶ ಮಾಡ್ತಕ್ಕಂಥವ್ರು, ಭ್ರೂಣ ಹತ್ಯೆ ಮಾಡೋರು, ಪುರವನ್ನೇ ನಾಶ ಮಾಡ್ತಕ್ಕಂಥವ್ರು, ಗೋಹತ್ಯ ನಾಶ ಮಾಡ್ತಕ್ಕಂಥವ್ರು, ಅವರೆಲ್ಲರನ್ನೂ ಕೂಡ ಈ ರೋಧ ನರಕದಲ್ಲೇ ಹಾಕ್ತಾರೆ. ಸುರಾಪಾನ ಮಾಡಿದ್ರೆ, ಬ್ರಹ್ಮಹತ್ಯೆ ಮಾಡಿದ್ರೆ, ಬ್ರಾಹ್ಮಣ ಸಂಬಂಧಿಯಾಗಿರತಕ್ಕಂತಹ ಪದಾರ್ಥಗಳನ್ನು ಕದ್ದರೆ ಆಯಿತಾ, ಎಷ್ಟು ಕದಿಬೇಕು ತೂಕ ಹೇಳ್ತಾರೆ ನೋಡಿ. ಇಲ್ಲಿ ಬಹಳ ರೋಚಕ ವಿಚಾರಗಳು ಪುರಾಣದಲ್ಲಿ. ಎಷ್ಟೋ ಕದಿಯೋದು ಬೇಡ, ಚಿನ್ನದ ಪಾತ್ರೆ ಕದಿಬೇಕು ಅಂತೇನಿಲ್ಲ. 16 ಉದ್ದಿನ ಕಾಳು ತೂಕ ಉಳ್ಳಂಥ ಒಂದು ಚಿನ್ನ ಕದ್ದು ಬಿಟ್ರೆ, ಒಂದು ಕಾಯಿನ ಕದ್ರೆ ಮುಗಿದ ಕೆಲಸ. ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಸುವರ್ಣ ದಾನ ಇಟ್ಟಿರ್ತಾರೆ. ಆ ದಾನ ನಮಗೆ ಇರಲಿ ಅಂತ ನೀವು ಇಟ್ಕೊಂಡ್ಬಿಟ್ರೆ ಹರೇ ನಮಃ ಎಲ್ಲ ಹಾಕ್ತಾರೆ. 1 ವರ್ಷ ಕಾಲ ಈ ರೋಧ ಅನ್ನುವಂತಹ ನರಕದಲ್ಲಿ ಹಾಕ್ತಾರಂತೆ.
ಅದರಿಂದ ಕದಿಯೋದು ಬೇಡ, ಕದ್ದೋರ ಜೊತೆಗೆ 1 ವರ್ಷ ಇದ್ದರೆ ನಿಮ್ಮನ್ನು ಅಲ್ಲೇ ಹಾಕ್ತಾರಂತೆ. ಗೋವಿಂದ, ಇವೆಲ್ಲ ಮಾಡಿದ್ದಾರಲ್ಲ ಪಾಪಗಳು, ನಾವು ಮಾಡೋದು ಬೇಡವಂತೆ. ಅವ್ರ ಜೊತೆಗೆ 1 ವರ್ಷ ಇದ್ದರೆ ಅವ್ರನ್ನೂ ಅಲ್ಲೇ ಹಾಕ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಸುರಾಪಾನ ಮಾಡಿದವರು, ಬ್ರಹ್ಮಹತ್ಯೆ ಮಾಡಿದವರು, ಬ್ರಾಹ್ಮಣ ಸಂಬಂಧಿಯಾದಂತಹ ಈ ಕೃತ್ಯಗಳನ್ನು ಮಾಡಿದವ್ರ ಜೊತೆಗೆ 1 ವರ್ಷ ಒಂದೇ ಹಾಸಿಗೆನಲ್ಲಿ ಇದ್ದರೆ, ಶಯ್ಯಾಸನಾದಿ ಹಾಗೆ ಒಟ್ಟಿಗೆ ಅವರೊಟ್ಟಿಗೇ ಇದ್ದರೆ ಅವಾಗೇನಾಗತ್ತೆ, ನಮ್ಮನ್ನು ಅಲ್ಲೇ ತಗೊಂಡು ಹಾಕ್ತಾರೆ ಅಂತ. ಇನ್ನು ಕ್ಷತ್ರಿಯರು, ವೈಶ್ಯರು, ಹೀಗೆ ಯಾರೇ ಆಗಲಿ ಗುರುಪತ್ನಿ ಗಮನ ಮಾಡಿದವರು, ಸಹೋದರಿ ಗಮನ ಮಾಡಿರ್ತಕ್ಕಂಥವರು, ಅವರೆಲ್ಲರನ್ನೂ ಕೂಡ ತಪ್ತಕುಂಡದಲ್ಲಿ ಹಾಕ್ತಾರೆ. ಯಾಕೆ ಅಂದರೆ, ತಪ್ತಕುಂಡ ಅಂದರೆ ಅದು ಕುದಿತಾ ಇರತಕ್ಕಂತಹ ಒಂದು ಕುಂಡ, ಅದರಲ್ಲಿ ಬರೀ ಕೆಂಡಾನೇ ಇರೋದು, ಅದರೊಟ್ಟಿಗೆ ಒಂದು ಕಂಬ, ತಪ್ತ ಕಂಬ, ಅದಕ್ಕೆ ಆಲಿಂಗನ ಮಾಡಿಸ್ತಾರೆ. ಯಾಕೆ, ಗುರು ಪತ್ನಿ ಗಮನ ಮಾಡಿದಾಗ ಆ ಸ್ಪರ್ಶ ಸುಖ ಆಗಿತ್ತಲ್ಲ ದೇಹಕ್ಕೆ, ಅದರಿಂದ ಆನಂದ ಪಟ್ಟಿದೆಯಲ್ಲ, ಈಗ ಈ ಒಂದು ತಪ್ತ ಕಂಬವನ್ನು ನೀನು ಅಪ್ಪಿಕೊಂಡು ಆನಂದ ಪಡುವಂತ ಆ ಸ್ಪರ್ಶ ಸುಖದ ಪಾಪದ ಕರ್ಮವನ್ನು ಹೀಗೆ ಮಾಡ್ತಾರೆ. ಆದ್ದರಿಂದ ಮತ್ತೊಮ್ಮೆ ಆಲೋಚನೆ ಮಾಡಿರಿ ಅಂತಾರೆ, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು ಸೃಷ್ಟೀಶನೇಯನ್ನ ಉದ್ಧರಿಸಬೇಕು. ಇಷ್ಟು ಪಾಪಗಳ ಮಾಡಿದ್ದೆ ಸಾಕು. ವ್ರತನೇಮ ಉಪವಾಸ ಮಾಡದಲೆ ಮೈಗೆಟ್ಟೆ, ಧ್ಯಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಏನು ಪೇಳಲಿ ಪರರ ಮಾನಿನಿಗೆ ಮನಸಿಟ್ಟೆ, ಏನು ಪೇಳಲಿ ಪರರ ಮಾನಿನಿಗೆ ಮನಸಿಟ್ಟೆ. ಶ್ವಾನ ಸೂಕರನಂತೆ ಹೊರದೇ ಹೊತ್ತೆ, ಇಷ್ಟು ಪಾಪಗಳ ಮಾಡಿದ್ದೆ ಸಾಕು ಸೃಷ್ಟೀಶನೇಯನ್ನ ಉದ್ಧರಿಸಬೇಕು. ಗರುಡ ಪುರಾಣ ಅತ್ಯಂತ ಉಪಯುಕ್ತವಾದಂತಹ ನೀತಿಕೋಶ. ಪದ್ಮಪುರಾಣದಲ್ಲಿ ಅದರ ಒಂದು ಪಾರಮ್ಯವನ್ನು ಹೇಳಿದ್ದಾರೆ. ಅದರ ಕಿಂಚಿತ್ ಭಾಗವನ್ನು ವಿಷ್ಣು ಪುರಾಣ ನಮಗೆ ನರಕದ ವಿವರಣೆಯನ್ನು ಮಾಡುವಾಗ ಕೊಟ್ಟಿದ್ದಾರಷ್ಟೆ. ನಿಜವಾಗಲೂ ಇಂಥ ಪುರಾಣಗಳು ನಮ್ಮ ಜೀವನವನ್ನು ಧರ್ಮ ಮಾರ್ಗದಲ್ಲಿ ಪ್ರೇರೇಪಿಸ್ತಕ್ಕಂತಹ ಉತ್ತಮ ನೀತಿಕೋಶಗಳು. ಇದನ್ನು ಅನುಸಂಧಾನ ಮಾಡಿಕೊಳ್ಬೇಕು ಅಂತಿದ್ದಾರೆ. ಇನ್ನು ಆ ಸ್ಪರ್ಶ ಸುಖ ಏನಿದೆ, ಪರಪತ್ನಿ ಗಮನ, ಪರಸತಿ ಗಮನ, ಇವೆಲ್ಲ ಅತ್ಯಂತ ಹೇಯವಾಗಿರತಕ್ಕಂಥದ್ದು ಅಂತ ತೋರಿಸಿಕೊಟ್ರು. ಇನ್ನು ಹೇಳಿದ ಮೇಲೆ ಇನ್ಯಾರ್ಯಾರನ್ನು ಹಾಕ್ತಾರೆ ಅಂದರೆ, ಆ ತಪ್ತಲೋಹ ಅನ್ನುವಂಥ ನರಕದಲ್ಲಿ ಹಾಕ್ತಾರೆ. ಸೊಸೆಯನ್ನಾಗಲಿ ಮಗಳನ್ನಾಗಲಿ ಸಂಬಂಧ ಮಾಡಿದ್ರೆ ಮಹಾಜ್ವಾಲೆ ಅನ್ನುವಂಥ ನರಕದಲ್ಲಿ ಹಾಕ್ತಾರೆ. ಗುರುಗಳಿಗೆ ಅವಮಾನ ಮಾಡಿದ್ರೆ, ಗುರುಗಳನ್ನು ಬೈತಕ್ಕಂತಹ ಆ ನರಾಧಮನ ಮತ್ತು ವೇದ ನಿಂದಕನಾಗಿರತಕ್ಕಂಥವನು, ಸಂಬಳ ಹೇಳ್ತಾ ಅಂದರೆ ತೆಗೆದುಕೊಳ್ತಾ ವೇದವನ್ನು ಬೋಧನೆ ಮಾಡತಕ್ಕಂಥವನು, ಅವರೆಲ್ಲರನ್ನೂ ಕೂಡ ಲವಣ ಅನ್ನುವಂಥ ನರಕದಲ್ಲಿ ತೊಗೊಂಡೋಗಿ ಹಾಕ್ತಾರೆ. ಏನದು ಅಂತಂದರೆ, ಯಾವಾಗಲೂ ಅಷ್ಟೇ ಗುರುಗಳು ಪಾಠ ಹೇಳೋ ಕಾಲಕ್ಕೆ ಗುರವೇ ನಮಃ ಗುರವೇ ನಮಃ ಗುರವೇ ನಮಃ ಅಂಥೇಳಿ ಬಹಳ ವಿನಮ್ರರಾಗಿರ್ತಾರೆ. ಸ್ವಲ್ಪ ವಿದ್ಯೆ ತಲೆಗೆ ಬಂದ ತಕ್ಷಣ ಗುರುವೇನ್ ಮಹಾ ಗುರುವೇನ್ ಮಹಾ ಗುರುವೇನ್ ಮಹಾ ಅಂದ್ಬಿಡ್ತಾರೆ. ಹಾಗಾಗಬಾರ್ದು ಅಂತ ಅರ್ಥ. ಮಾಡಿದ್ರು ಲವಣ ಅನ್ನೋ ನರಕ ಸಿದ್ಧವಾಗಿದೆ ಅಂತ ಅರ್ಥ. ಇನ್ನು ಮುಂದೆ ಕಳ್ಳತನ ಮಾಡಿದ್ರೆ, ಆಮೇಲೆ ವರ್ಣಾಶ್ರಮಗಳ ಧರ್ಮಗಳನ್ನು ಉನ್ಮತ್ತನಾಗಿ ಅದರ ಮರ್ಯಾದೆಯನ್ನು ಮೀರಿದ್ರೆ ವಿಲೋಹ ಅನ್ನುವಂತಹ ನರಕಕ್ಕೆ ಹಾಕ್ತಾರೆ. ದೇವ ಬ್ರಾಹ್ಮಣರು ಪಿತೃಗಳು ಇವರನ್ನು ದ್ವೇಷ ಮಾಡಬಾರದು ಅಂತ ಮಾಡಿದರೆ ಅವ್ರನ್ನ ದುರ್ಯಾಗ ಅಂತ, ಅಭಿಚಾರ ರೂಪವಾದಂಥ ದುರ್ಯಾಗ ಅನ್ನುವಂತಹ ಈ ಒಂದು ಪಂಗಡಕ್ಕೆ ಹಾಕ್ತಾರೆ. ಅವ್ರನ್ನ ಕ್ರಿಮಿಗಳಿಂದ ತುಂಬಿರತಕ್ಕಂತಹ ಕ್ರಿಮಿಭಕ್ಷ ಅನ್ನುವಂಥ ನರಕಕ್ಕೆ ಹಾಕ್ತಾರೆ. ದೇವ ಬ್ರಾಹ್ಮಣರನ್ನು ಪಿತೃಗಳನ್ನು ದ್ವೇಷ ಮಾಡತಕ್ಕಂಥವರು. ಯಾವತ್ತೇ ಆಗಲಿ ವೈದ್ಯರಲ್ಲಿ ದೇವಬ್ರಾಹ್ಮಣರಲ್ಲಿ ದ್ವೇಷ ಮಾಡಬಾರದು, ಸುಳ್ಳು ಹೇಳಬಾರದು.
ಯಾರಲ್ಲಿ? ದೇವಬ್ರಾಹ್ಮಣರಲ್ಲಿ, ವೈದ್ಯರಲ್ಲಿ ಸುಳ್ಳು ಹೇಳಬಾರ್ದು, ಅವರನ್ನು ದ್ವೇಷ ಮಾಡಬಾರ್ದು. ದೇವಬ್ರಾಹ್ಮಣರಲ್ಲಿ ಸುಳ್ಳು ಹೇಳಿದ್ರೆ ಅನಾರೋಗ್ಯ ಬರುತ್ತೆ, ಅವರೆಲ್ಲಿ ಕಳಿಸ್ತಾರೆ? ವೈದ್ಯರ ಹತ್ರ ಕಳಿಸ್ತಾರೆ. ದೇವಬ್ರಾಹ್ಮಣರಲ್ಲಿ ಸುಳ್ಳು ಹೇಳಿದ್ರೆ ಅನಾರೋಗ್ಯ ಬರುತ್ತೆ, ಅವನೊಂದು ದ್ವೇಷ ಮಾಡಿದ್ರೆ ಅನಾರೋಗ್ಯ ಬರುತ್ತೆ, ಅವರೆಲ್ಲಿ ಕಳಿಸ್ತಾರೆ? ವೈದ್ಯರ ಹತ್ರ ಕಳಿಸ್ತಾರೆ. ವೈದ್ಯರ ಹತ್ರ ಸುಳ್ಳು ಹೇಳಿದ್ರೆ ನೇರವಾಗಿ ದೇವ್ರ ಹತ್ರ ಕಳಿಸ್ತಾರೆ, ಹುಷಾರು. ಆದ್ದರಿಂದ ದೇವಬ್ರಾಹ್ಮಣರ ಹತ್ರ, ವೈದ್ಯರ ಹತ್ರ ಸುಳ್ಳು ಹೇಳಬಾರ್ದು ಅಂತ ಶಾಸ್ತ್ರಕಾರಿ. ನೀನು ಸುಳ್ಳೇ ಹೇಳಬಾರ್ದು ಅಂದರೆ ಇನ್ನು ದ್ವೇಷ ಮಾಡ್ತೀನಿ ಅಂತಂದರೆ ಈ ಕ್ರಿಮಿಭಕ್ಷ ಅನ್ನುವಂಥ ನರಕದಲ್ಲಿ ಹಾಕ್ತಾರೆ. ಅಲ್ಲಿ ಕ್ರಿಮಿಗಳೇ ಅದನ್ನೇ ಭಕ್ಷಣ ಮಾಡಿಸ್ತಾರೆ. ಇನ್ನು ಲಾಲಾಭಕ್ಷ ಅಂತ ವಿಚಿತ್ರವಾಗಿದೆ. ಪಿತೃಗಳನ್ನು, ದೇವತೆಗಳನ್ನು, ಅತಿಥಿಗಳನ್ನು ಬಿಟ್ಟು ನೀನೇ ಹೊಡೆದಿಯೋ, ಎಲ್ಲ ಮಾಡಿಟ್ಟಿದ್ದಾರೆ ಮನೆಯಲ್ಲಿ ಷಡ್ರಸ ಅನ್ನ, ಆಯಿತಾ? ಪಾಪ ಅತಿಥಿಗಳು ಅನ್ನ ಕಾಣದೆ ಏನು ಬಂದಿಲ್ಲ, ಅನಿರೀಕ್ಷಿತವಾಗಿ ಬಂದಿದ್ದಾರೆ. ಬಂದಾಗ ಅವರಿಗೆ ಯಥೇಚ್ಛವಾಗಿ ಕೊಟ್ಟು ಅನಂತರದಲ್ಲಿ ನಾವು ಭೋಜನ ಮಾಡಿದ್ರೆ ಅಂತ್ಯದಲ್ಲಿ ಪರಮಾತ್ಮ ಪ್ರೀತನಾಗಿ ಮಹದನುಗ್ರಹವನ್ನು ಮಾಡ್ತಾನೆ. ಅದಿಲ್ಲದೆ ಎಲ್ಲ ಮೇಲೆ ತೆಗೆದಿಟ್ಬಿಡು, ಪಾಪಿಗಳು ಬಂದಿದ್ದಾರೆ ಅಂತ ಎಲ್ಲ ನೀನು ಮೇಲಿಟ್ಟು ಏನೋ ಇದನ್ನು ಬಡಿಸಿ ಅಥವಾ ಅವರನ್ನು ಕಳಿಸಿಟ್ಟ್ಯೋ, ಲಾಲಾಭಕ್ಷ ಅನ್ನುವಂತಹ ನರಕದಲ್ಲಿ ತಗೊಂಡೋಗಿ ಹಾಕ್ತಾರೆ. ಏನದು ಅಂತಂದರೆ ಬಹಳ ವಿಚಿತ್ರ. ದೇವಬ್ರಾಹ್ಮಣರಿಗೆ ಕೊಡದೆ ನೀನೊಬ್ಬನೇ ಅದನ್ನು ಹಪಾಪಿತನದಿಂದ ತೆಗೆದಿಟ್ಟು ಉಣ್ಣಿದೆಯಲ್ಲಪ್ಪ, ಆದ್ದರಿಂದ ಏನು ತಿಂದರೂ ಕೂಡ ಅದೆಲ್ಲವೂ ಕೂಡ ಅಜೀರ್ಣವಾಗ್ತಕ್ಕಂಥದ್ದು, ಯಾವುದು ಜೀರ್ಣವಾಗೋದಿಲ್ಲ. ಏನಾದರೂ ನೀರು ಕುಡಿದ್ರೂ ದಕ್ಕೋದಿಲ್ಲ, ಅವೆಲ್ಲವೂ ಅಜೀರ್ಣ ಆಗ್ತಕ್ಕಂತಹ ರೀತಿಯಲ್ಲಿ ಒಂದು ಅವಸ್ಥೆ. ಎಲ್ಲ ಯಥೇಚ್ಛವಾಗಿ ತುರುಕ್ತಾರಂತೆ ಇವನಿಗೆ, ಅವೆಲ್ಲವೂ ಅಜೀರ್ಣವಾಗಿ ಎಲ್ಲವನ್ನು ವಮನ ಮಾಡ್ತಕ್ಕಂತಹ ಆ ದೋಷಕ್ಕೆ ಒಳಗಾಗ್ತಾನೆ. ಅದಕ್ಕೋಸ್ಕರ ದೇವಬ್ರಾಹ್ಮಣರಿಗೆ, ಅತಿಥಿಗಳಿಗೆ ನೀಡದೆ ಎಲ್ಲ ನಾವೇ ಹೊಡೆದ್ರೋ ಲಾಲಾಭಕ್ಷ ಸಿದ್ಧವಾಗಿರುತ್ತೆ ಅಂತಾರೆ. ಇನ್ನು ವಿಷಸನ ಅನ್ನುವಂತಹ ನರಕ, ಅದೇನದು? ಅತಿ ಭಯಂಕರವಾಗಿರ್ತಕ್ಕಂಥದ್ದು. ಸುಮ್ಮನೆ ಮಾತಿನಿಂದ ಇನ್ನೊಬ್ಬರನ್ನ ತಿವುದು ಚುಚ್ಚೋದು, ಅರ್ಥ ಆಯ್ತಲ್ಲ? ಅದೇನೋ ಗೊತ್ತಿಲ್ಲ, ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದು ಅಂತಂದರೆ ಬಹಳ ತೃಪ್ತಿ ಕೆಲವರಿಗೆ. ಆ ರೀತಿಯಾಗಿ ಕತ್ತಿಯಂತೆ ಮಾತಿನಿಂದ ತಿವಿದು ಚುಚ್ಚುತ್ತಾ ಇದ್ದರೆ, ಅವರಿಗೆ ಹಿಂಸೆ ಮಾಡ್ತಾ ಇದ್ದರೆ ಅವರನ್ನು ವಿಷಸನ ಅನ್ನುವಂಥ ನರಕದಲ್ಲಿ ಹಾಕ್ತಾರಂತೆ. ಅಲ್ಲಿ ನಿಜವಾದಂತಹ ಆ ಅಸ್ತ್ರಗಳಿಂದ, ಶಸ್ತ್ರಗಳಿಂದ ಇವ್ರ ದೇಹವನ್ನು ತಿವಿತಾರಂತೆ. ಯಾಕೆ? ಮಾನಸಿಕವಾಗಿ ಇಷ್ಟು ಹಿಂಸೆ ಕೊಟ್ಟಿಯಲ್ಲ, ಅದರಿಂದ ಅನುಭವಿಸು ಅಂಥೇಳಿ ಕೊಡ್ತಾರೆ. ಇನ್ನು ಕೃಷ್ಣಾಜಿನ ಮೊದಲಾಗಿರತಕ್ಕಂಥ ಶ್ರೇಷ್ಠ ಪದಾರ್ಥಗಳನ್ನು ಮ್ಲೇಚ್ಛಾದಿಗಳಿಂದ ದಾನ ತೆಗೆದುಕೊಂಡ್ರೆ ನೋಡಿದ್ರ ಬಾಬಾ ಎಷ್ಟು ಸೂಕ್ಷ್ಮ ಹೇಳ್ತಾರೆ ಅಂದರೆ, ಒಳ್ಳೊಳ್ಳೆ ಪದಾರ್ಥಗಳನ್ನು ಯಾರೋ ಕೊಟ್ಟರು, ಮನೆಗೆ ಬೇಕಾಗತ್ತೆ ಅಂತ ಹೊತ್ಕೊಂಬಂದ್ರೋ ಅಧೋಮುಖ ಅನ್ನುವಂಥ ನರಕದಲ್ಲಿ ಬೀಳ್ತೀರ. ಅಯೋಗ್ಯರಿಂದ ದಾನ ತಗೋಬಾರ್ದು, ಅಯೋಗ್ಯರಿಗೆ ದಾನ ಕೊಡಬಾರ್ದು. ಅಯೋಗ್ಯರಿಂದ ಯೋಗ್ಯವಾದ ಪದಾರ್ಥ ತಂದರೂ ಅಧೋಮುಖ ಅನ್ನೋ ನರಕದಲ್ಲಿ ಬೀಳ್ತೀವಿ. ಅದರಿಂದ ಸರ್ವಥ ತರಬೇಡ್ರಿ ಅಂತಾರೆ. ಇನ್ನು ಅಂತ್ಯಜರು, ಪತಿತರು ಕೊಟ್ಟಿರ್ತಕ್ಕಂತಹ ಪದಾರ್ಥಗಳು ಅಥವಾ ಅವರಿಂದ ನಾವು ಒಂದು ಹಣದ ಆಸೆಗೆ ಕರ್ಮ ಮಾಡಿಸಿಬಿಟ್ರೆ, ಅವ್ರನ್ನೇ ಯಜ್ಞದಲ್ಲಿ ನಾವು ದೀಕ್ಷಿತರನ್ನಾಗಿ ಮಾಡಿಸಿ ಅವರಿಂದ ಯಾಗ ಮಾಡಿಸಿದ್ರೆ, ಆಗ ಮುಂದೆ ತಾವೂ ಕೂಡ ಪೂಯವಹ ಅನ್ನುವಂಥ ನರಕದಲ್ಲಿ ಬೀಳ್ತಾರೆ. ಹೀಗೆ ಒಂದೊಂದು ಕ್ರಮಗಳಿಗೂ ಅನೇಕ ರೀತಿಯಲ್ಲಿ ಪಾಪ ಸಂಘಟನೆ ಆದಂತಹ ವಿಚಾರಗಳನ್ನು ಹೇಳ್ತಾರೆ, ಅದರ ಫಲಗಳನ್ನು ಹೇಳ್ತಾರೆ. ಇನ್ನು ಹಾಲು, ಜೇನುತುಪ್ಪ ಇದೆಲ್ಲ ಏನಾದರೂ ಲವಣ, ಉಪ್ಪು ಗಿಪ್ಪು ಏನಾದ್ರು ಕದ್ರೋ ಅವ್ರನ್ನೂ ಪೂಯವಹನಕ್ಕೆ ಹಾಕ್ತಾರೆ. ಇನ್ನು ಕೆಲವರಂತೂ ಪಾಪ ಬೆಳಗ್ಗೆ ಈ ವಾಯುವಿಹಾರಕ್ಕೆ ಅಂತ ಹೋಗುವಾಗ ಕೈಯಲ್ಲಿ ಒಂದು ಚೀಲನೋ ಏನೋ ಇಟ್ಕೊಂಡು ಹೋಗ್ತಾರೆ. ಯಾಕೋ ಅವರಿಗೆ ತಮ್ಮನೆ ಹೂವು, ತಮ್ಮನೆ ಇದು ಯಾವುದು ಅವ್ರಿಗೆ ಒಗ್ಗಲ್ಲ. ಬೇರೆಯವ್ರ ಮನೆಗೆ ಕದ್ಕೊಂಬಂದ್ರೇ ಅವ್ರ ದೇವ್ರಿಗೆ ಪ್ರೀತಿ. ಆದ್ದರಿಂದ ಹೋಗೋದು, ಅಲ್ಲಲ್ಲಲ್ಲ ದೋಟಿ ಹಾಕೋದು, ಇದು ಮಾಡೋದು, ಕಿತ್ತೋದು, ತೊಗೊಂಡು ಬಂದು ದೇವ್ರಿಗೆ ಸಮರ್ಪಣೆ ಮಾಡೋದು. ಅಯ್ಯೋ ನಾವೇನು ಹಾಗೆ ಮಾಡಲ್ಲ ಆಚಾರ್ಯ, ರಸ್ತೆನಲ್ಲಿ ಬಿದ್ದಿರೋದೇ ತೊಗೊಂಬರ್ತೀವಿ. ಹೌದು, ರಸ್ತೆನಲ್ಲಿ ಬಿದ್ದಿರಬಹುದು ಮರ, ಆ ವೃಕ್ಷ
ಯಾರಿಗೆ? ಆ ಯಜಮಾನರಿಗೆ ತಾನೆ. ಆ ಯಜಮಾನರ ಅರಿವಿಲ್ಲದೆ ರಸ್ತೆಯಲ್ಲಿ ಬಿದ್ದಿರತಕ್ಕಂತಹ ಆ ಹಣ್ಣಾಗಲಿ ಹೂವಾಗಲಿ ಯಾವುದೇ ಪದಾರ್ಥ ಆಗಲಿ ತಂದ್ರೋ ಅದು ಕಳ್ತನನೇ. ಆದ್ದರಿಂದ ಅದು ಅಪಹರಣವೇ ನಿಸ್ಸಂಶಯವಾಗಿ. ಆ ರೀತಿ ಏನಾದರೂ ಮಾಡಿದ್ರೋ ಪೂಯವಹ ಅನ್ನುವಂತಹ ನರಕ ಕಾಯ್ಕೊಂಡಿದೆ ಅಂತಾರೆ. ಇನ್ನು ನಾಟಕಗಳಲ್ಲಿ ವೇಷ ಹಾಕ್ತಕ್ಕಂಥವ್ರು ಅವ್ರಿಗೂ ಹೇಳಿದ್ದಾರೆ. ಆದರೆ ಉಪಜೀವನಕ್ಕೋಸ್ಕರವಾಗಿ ಮಾಡ್ತಕ್ಕಂಥವರು ಅವರು ಇದರಲ್ಲಿ ಭಾಗಿಯಾಗೋದಿಲ್ಲ. ಯಜ್ಞವನ್ನು ಹಾಳು ಮಾಡ್ತಕ್ಕಂಥವ್ರು, ಗ್ರಾಮ ನಾಶ ಮಾಡ್ತಕ್ಕಂಥವ್ರನ್ನ ವೈತರಣಿ ನದಿಯಲ್ಲೇ ಹಾಕ್ತಾರೆ. ಇನ್ನು ಸದಾಚಾರವನ್ನು ಅತಿಕ್ರಮಣ ಮಾಡ್ತಕ್ಕಂಥವ್ರು, ಉತ್ತಮ ಶಾಸ್ತ್ರಜ್ಞರನ್ನು ನಿಂದನೆ ಮಾಡ್ತಕ್ಕಂಥವ್ರು, ಯಾರಾದರೂ ಪಾಪ ಶುಚಿಯಾಗಿದ್ದರೆ ಅಂದರೆ ಮಡಿವಂತರನ್ನು ಅವಹೇಳನ ಮಾಡ್ತಕ್ಕಂಥವ್ರು, ಹೀಗೇನಾದ್ರು ಮಾಡಿದ್ರೆ ಕೃಷ್ಣ ಅನ್ನುವಂಥ ನರಕದಲ್ಲಿ ಹಾಕ್ತಾರೆ ಅವ್ರನ್ನ. ಕುಹಕ ವಿದ್ಯೆಯಿಂದ ಜೀವನ ಮಾಡಿದರೆ ಕೃಷ್ಣ ಅನ್ನುವಂಥ ನರಕದಲ್ಲಿ ಬೀಳ್ತಾರಂತೆ. ಇನ್ನು ಅಸಿಪತ್ರ ಅಂತ, ಅಸಿ ಅಂದರೆ ಖಡ್ಗ, ಆ ಒಂದು ವೃಕ್ಷ ಇದೆಯಂತೆ, ಅದರ ಪತ್ರಗಳೆಲ್ಲ ಕತ್ತಿಯಷ್ಟು ತೀಕ್ಷ್ಣವಾಗಿರುತ್ತಂತೆ. ಹಸಿ ಅಂದರೆ ಕತ್ತಿ, ಪತ್ರ ಅಂದರೆ ಎಲೆಗಳು. ಆ ಒಂದೊಂದು ವೃಕ್ಷದ ಎಲೆಗಳು ಅದು ಹಸಿ ಖಡ್ಗ ಇದ್ದಾಗಿರುತ್ತೆ. ಅದರ ಮೇಲೆ ಕೂಡಿಸ್ತಾರಂತೆ ಇವನು, ಅಥವಾ ಅದರ ಮೇಲೆ ಹಾಕ್ತಾರಂತೆ. ಎಲ್ಲೂ ಹೋದರೂ ದುಃಖ, ನರಕ, ಆ ದೇಹ ಎಲ್ಲ ರಕ್ತಮಯವಾಗತ್ತಂತೆ. ಪ್ರಶ್ನೆ ಏನು ಅಂತಂದರೆ, ಭೌತಿಕ ದೇಹ ಪರಿತ್ಯಾಗ ಮಾಡಿರ್ತೀವಲ್ಲ, ದುಃಖ ಯಾವ ದೇಹಕ್ಕೆ ಅಂತ ಅದೆಲ್ಲ ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಆದರೂ ಕೂಡ ವಾತಶರೀರವನ್ನು ಪಡೆದಿರ್ತಾನೆ, ತೇಜೋಮಯವಾಗಿರ್ತಕ್ಕಂತಹ ಶರೀರ. ಆ ಶರೀರಕ್ಕೆ ಎಲ್ಲ ಬಾಧೆಗಳು ಉಂಟೇ ಉಂಟು. ಜೀವ ಆ ದುಃಖಾದಿಗಳನ್ನು ಅನುಭವಿಸತಕ್ಕಂಥವನೇ ಅಂಥೇಳಿ ಹೇಳ್ತಾರೆ. ಪ್ರಾರಬ್ಧವಾಗಿರತಕ್ಕಂತಹ ಎಲ್ಲ ವ್ರತಗಳನ್ನು ಬಿಟ್ಟಂಥವರು, ಆದ್ದರಿಂದ ಅವರೆಲ್ಲ ಸಂದಂಶ ಅನ್ನುವಂಥ ನರಕದಲ್ಲಿ ಬೀಳ್ತಾರೆ. ಯಾವ ಏಕಾದಶಿ ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡಿಲ್ಲ, ಸಂದಂಶ ಅನ್ನುವಂಥ ನರಕದಲ್ಲಿ ಹಾಕ್ತಾರೆ. ಬ್ರಹ್ಮಚಾರಿಗಳಾಗಿರತಕ್ಕಂಥವರು ಹಗಲಿನಲ್ಲಿ ಅಥವಾ ಸ್ವಪ್ನದಲ್ಲಿ ವೀರ್ಯಸ್ಖಲನೆ ಮಾಡಿದರೆ ಅಂಥವರು ಶ್ವಭೋಜನ ಅನ್ನುವಂತಹ ಶ್ವಭೋಜನ ಅನ್ನುವಂಥ ನರಕದಲ್ಲಿ ಬೀಳ್ತಾರೆ. ಇವೆಲ್ಲ ನರಕದ ನೂರಾರು ಸಾವಿರಾರು, ಒಟ್ಟು ನರಕಗಳ ಸಂಖ್ಯೆ ಗರುಡ ಪುರಾಣದ ಪ್ರಕಾರ 84 ಲಕ್ಷ. ಎಷ್ಟಿದೆ ನರಕಗಳ ಸಂಖ್ಯೆ? 84 ಲಕ್ಷ. ಅದೇ ಅಷ್ಟು ಕರಾರುವಾಕ್ಕಾಗಿ ಹೇಳಬಹುದು ಅಂದರೆ ಎಷ್ಟು ಜೀವರಾಶಿಗಳಿದ್ದಾರೆ? 84 ಲಕ್ಷ. ಆದ್ದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಅಂತ. ಆದ್ದರಿಂದ 84 ಲಕ್ಷ ಜೀವರಾಶಿಗಳಿಗೆ 84 ಲಕ್ಷ ನರಕಗಳು. ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈಗ ಹೇಳಿರ್ತಕ್ಕಂಥ 21 ಅಂತ ಅಷ್ಟೇ ಅಭಿಪ್ರಾಯ. ಇಷ್ಟೇ ನರಕಗಳು ಅಂತ ತಿಳ್ಕೋಬೇಡ್ರಿ. ಜಾವಕ್ಕೆ ಮಾಡುವೆ 1000 ತಪ್ಪುಗಳನ್ನು ಅಂತ ಅನಂತ ಪಾಪಗಳನ್ನು ಅನಂತ ಜೀವರಾಶಿಗಳು ಅನಂತ ಕಾಲದಿಂದ ಮಾಡ್ತಾ ಇದ್ದರೂ ಕೂಡ ಅನಂತನಾದಂಥ ನಮ್ಮ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಅಷ್ಟು ಬಿಟ್ಟರೆ, ಶ್ರೀಮದಾಚಾರ್ಯ ಹೇಳುವಂತೆ ಒಬ್ಬ ಮನುಷ್ಯ ತನ್ನ ಒಂದು ದಿನದ ಜೀವಿತಾವಧಿಯಲ್ಲಿ ಒಂದು ದಿನ 10 ಜನ್ಮಕ್ಕೆ ಬೇಕಾಗಿರೋಷ್ಟು ಪಾಪ ಸಂಚಯವನ್ನು ಮಾಡಿಕೊಳ್ತಾನೆ. ಇನ್ನೇನು ಹೇಳುವ, ಒಂದು ದಿನದಲ್ಲಿ 10 ಜನ್ಮಕ್ಕೆ ಬೇಕಾಗಿರೋಷ್ಟು ಪಾಪ ಸಂಚಯವನ್ನು ಮಾಡಿಕೊಳ್ತಾನೆ ಅಂತಂದರೆ ಇಡೀ ನಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಪಾಪ ಮಾಡ್ತೇವೆ. ಇಷ್ಟಾದರೂ ಕೂಡ ದೇವರು ನಮ್ಮನ್ನು ಸುಸ್ಥಿತಿಯಲ್ಲಿಟ್ಟಿದ್ದಾನೆ ಅಂದರೆ ಇದಕ್ಕೆ ನಮ್ಮ 10 ಗಾಯತ್ರಿ ಜಪದ ಫಲನೋ ದೇವರ ಕಾರುಣ್ಯನೋ. ಆದ್ದರಿಂದ ನಿಸ್ಸಂದೇಹವಾಗಿ ಪರಮಾತ್ಮನ ಕಾರುಣ್ಯದಿಂದ ನಾವು ಬದುಕಿದ್ದೇವೆ ಅಷ್ಟೇ. ಆದ್ದರಿಂದ ಸೃಷ್ಟೀಶನೆಯನ್ನು ಉದ್ಧರಿಸಬೇಕು ಅಂತ ಹೇಳುವಂತೆ ಹೀಗೆ ಆ ನರಕದ ಅನೇಕ ವರ್ಣನೆಗಳನ್ನು ಸೂಕ್ಷ್ಮವಾಗಿ ಇಲ್ಲಿ ಮಾಡಿದ್ದಾರೆ. ಇದರಂತೆ ಯಾರ್ಯಾರು ಈ ನರಕಗಳಲ್ಲಿ ತಾವು ಪುನಃ ಹೊಂದತಕ್ಕಂಥವರು, ಹಾಗೆ ಈ ನರಕಕ್ಕೆ ಯಾರ್ಯಾರನ್ನು ಎಳ್ಕೊಂಡು ಬರಬೇಕು ಅವೆಲ್ಲವನ್ನು ಹೇಳ್ತಾರೆ. ಪಾಪೇ ಗುರುಣಿ ಸ್ವಲ್ಪಾನ್ಯಲ್ಪೇ ಚ ತದ್ವಿದಃ ಅಂತ. ಪಾಪಾನಾಂ ಅನುರೂಪಾಣಿ ಪ್ರಾಯಶ್ಚಿತ್ತಾನಿ ಯದ್ಯಥ. ಆದರೆ ಯಾರು ನರಕಕ್ಕೆ ಹೋಗೋದಿಲ್ಲ ಅಂದರೆ ಪಾಪ ಮಾಡಿದ್ದೇವೆ, ಪಾಪ ಮಾಡಿದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತಹವರು.
ಭಗವದ್ ಅನುಗ್ರಹದಿಂದ ತಮ್ಮ ಪಾಪದ ಅರಿವಾಗಿದೆ. ಅದರಂತೆ ಪುನಃ ಪುನಃ ಆ ಪಾಪಗಳನ್ನು ಮಾಡದೆ ಪಶ್ಚಾತ್ತಾಪ ರೂಪವಾಗಿರತಕ್ಕಂತಹ ಪ್ರಾಯಶ್ಚಿತ್ತವನ್ನು ಯಾರು ಮಾಡಿಕೊಂಡಿದ್ದಾರೆ ಅಂತಹ ಪುಣ್ಯಾತ್ಮರನ್ನು ನರಕದಲ್ಲಿ ಹಾಕೋದಿಲ್ಲ. ಯಾರನ್ನು ಎಳ್ಕೊಂಬನ್ನಿ ಅಂತಾರೆ ಅಂತಂದರೆ ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ. ಅದರಿಂದ ಯಾವ ನಾಲಿಗೆ ಪರಮಾತ್ಮನ ಗುಣನಾಮಧೇಯವನ್ನು ಚಿಂತನೆ ಮಾಡೋದಿಲ್ಲ. ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ. ಯಾವ ಮನಸ್ಸಿನಿಂದ ಪರಮಾತ್ಮ ಚರಣಾರವಿಂದವೂ ಚಿಂತಿತವಾಗಿಲ್ಲ. ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ. ಯಾವ ಶಿರಸ್ಸು ಪರಮಾತ್ಮನ ಪಾದಾರವಿಂದಗಳಿಗೆ ಎರಗಲಿಲ್ಲ ತಾನಾನಯಧ್ವಂ. ಆದ್ದರಿಂದ ಅವರನ್ನು ಎಳ್ಕೊಂಡು ಬನ್ನಿ ಅಂತ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ ಯಮದೇವರು ಯಮದೂತರಿಗೆ. ಯಾರನ್ನು ಎಳ್ಕೊಂಬರಬಾರ್ದು. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು. ಅವ್ರ ತಂಟೆಗೆ ಹೋಗಬೇಡ ಅಂತ ಯಮದೂತರು ತಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ತೊಗೊಂಡ್ಬಿಟ್ಟಿದ್ದಾರೆ ಯಮದೇವರಿಂದ. ತಿರುಮಣ್ಣು ಶ್ರೀಚೂರ್ಣ ತುಳಸಿ ಮಾಲೆ ಧರಿಸಿಹರ. ಯಾವ ತಿರುಮಣ್ಣು ಅಂದರೆ ಆ ಮೃತ್ತಿಕೆ, ಗೋಪಿಚಂದನ ಮುದ್ರೆ ಇವೆಲ್ಲ ಧರಿಸಿದ್ರೆ ಯಮದೂತರು ನಿಮ್ಮ ಹತ್ರ ಬರೋದಿಲ್ಲ. ತಿರುಪತಿಯ ಯಾತ್ರೆಯ ಮಾಡಿದ ಮಹಾನುಭಾವರ ಮುಟ್ಟಬೇಡಿ ಮುಟ್ಟಬೇಡಿ ಅಂತಾರೆ ಕನಕದಾಸರು. ಹೀಗೆ ಪರಮಾತ್ಮನ ಆ ಸಾನ್ನಿಧ್ಯವನ್ನು ಹೊಂದಬೇಕು ಅಂದರೆ ನಿತ್ಯ ನಾವು ಆ ಪರಮಾತ್ಮನ ಗುಣಚಿಂತನೆಯನ್ನು ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ಆ ಪರಮಾತ್ಮನ ಗುಣಗಾನ ಆಗುವಂತೆ ಹರಿವಾಯು ಗುರುಗಳು ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ, ವಿಷ್ಣು ಪುರಾಣದ ಈ ಚಿಂತನೆಯಲ್ಲಿ ನಾವು ಪೂರ್ವ ಭಾಗದ ಒಂದು ಅಂಶವನ್ನು ಉಪಸಂಹಾರ ಮಾಡಿದ್ದೇವೆ. ಎರಡನೆಯ ಅಂಶದ ಆರಂಭದಲ್ಲಿ ಆ ಸಪ್ತ ದ್ವೀಪಗಳು, ಇನ್ನು ಅನೇಕ ಪರ್ವತಗಳು, ಭರತ ವರ್ಷ ಇತ್ಯಾದಿ ವರ್ಷಗಳು, ಪ್ರಸ್ತುತ ಇಂದು ಅನೇಕ ಲೋಕಗಳ ವರ್ಣನೆ, ಅದರಲ್ಲಿ ನರಕಾದಿ ಲೋಕಗಳ ವರ್ಣನೆಯನ್ನು ಯಥಾಶಕ್ತಿ ಯಥಾಮತಿ ಕೇಳಿದ್ದೇವೆ. ಈ ಎರಡು ವಾಕ್ಕು ಸುಮಾಂಜಲಿಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಸ್ಥನಾದ ಭಗವಂತನ ಅಡಿದಾವರಿಗಳಿಗೆ ಸಮರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.